ನಮಸ್ತೆ, ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಶ್ರೀಧರ್ ಬಿರಾದರ್. ನಾವು ಇವತ್ತಿನ ಕ್ಲಾಸಲ್ಲಿ ಪಾವರ್ಟಿ ಆ್ಯಂಡ್ ಸೊಲ್ಯೂಷನ್ಸ್ ಬಗ್ಗೆ ನೋಡ್ತೀನಿ. ಗ್ರಾಮೀಣ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೆ. ಈಗ 2 ಕ್ಲಾಸಸ್ನ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಬಡತನಕ್ಕೆ ಸಂಬಂಧಪಟ್ಟಂಗೆ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಇದು 3ನೇ ಕ್ಲಾಸು. ಬಡತನ ಮತ್ತು ಪರಿಹಾರಗಳೇನು, ಅಥವಾ ಅಂದರೆ ಗ್ರಾಮೀಣ ಬಡತನ ಮತ್ತು ಪರಿಹಾರಗಳೇನು, ಇದಕ್ಕೆ ಏನು ಪರಿಹಾರ ಇದೆ ಅನ್ನೋದು ನೋಡೋದಾದ್ರೆ, ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಸ್ಪೆಷಲಿ ಸರ್ಕಾರದ ಕ್ರಮಗಳು. ಇಲ್ಲಿವರೆಗೆ ಸರ್ಕಾರ ಏನೇನು ಕ್ರಮಗಳು ಕೈಗೊಂಡಿದೆ, ಸರ್ಕಾರದ ಕ್ರಮಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಯಾರಾದ್ರೂ ಲೈವ್ ಅಲ್ಲಿ ಇದ್ರೆ ಚಾಟ್ ಮಾಡ್ತಾ ಇರಿ. ಚಾಟ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ತಾ ಇರಿ. ಸರ್ಕಾರದ ಕ್ರಮಗಳು ನೋಡೋದು, ಆಮೇಲೆ ನಮ್ಮ ಸಲಹೆಗಳೇನು ಅಂತ ಸಲಹೆಗಳೇನು ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ಗ್ರಾಮೀಣ ಭಾರತದಲ್ಲಿ ಬಡತನವನ್ನ ಕಡಿಮೆ ಮಾಡೋಗೋಸ್ಕರ ಸರ್ಕಾರದ ಕ್ರಮಗಳು ಮತ್ತು ಸಲಹೆಗಳೇನು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ, ವ್ಯಾಖ್ಯಾನ ನೀವು ಒಂದ್ಸಲ ಕ್ಲಾಸ್ನ ಹಿಂದೆ ನೆನೆಸ್ಕೊಳ್ಳಿ. ಜಸ್ಟ್ ಬ್ರಷ್ ಅಪ್ ಮಾಡ್ತೀನಿ ನಾನು. ಇದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂದ್ರೆ, ಬಡತನಕ್ಕೆ ಸಂಬಂಧಪಟ್ಟಂಗ ವ್ಯಾಖ್ಯಾನ ಕೊಟ್ಟಿದ್ದೀನಿ. ಡೆಫಿನಿಷನ್ ಏನಂದ್ರೆ, ವಿಶ್ವ ಬ್ಯಾಂಕ್ ಪ್ರಕಾರ, ವರ್ಲ್ಡ್ ಬ್ಯಾಂಕ್ ಪ್ರಕಾರ $1.9 $1.9 ಕಡಿಮೆ ವೆಚ್ಚವನ್ನ ಮಾಡುವ ಒಬ್ಬ ವ್ಯಕ್ತಿಗೆ, ಒಂದು ದಿವಸಕ್ಕೆ ಕಡಿಮೆ ವೆಚ್ಚವನ್ನ ಮಾಡುವ ಒಬ್ಬ ವ್ಯಕ್ತಿಗೆ ನಾವು ಬಡತನ ಅಂತ ಕರಿತೀವಿ. ಆಮೇಲೆ ಯೋಜನಾ ಆಯೋಗದ ಪ್ರಕಾರ ವ್ಯಾಖ್ಯಾನವನ್ನು ನೋಡಿದ್ವಿ. ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಪ್ರಕಾರ ಏನ್ ಹೇಳುತ್ತೆ, ಗ್ರಾಮೀಣ ಭಾಗದಲ್ಲಿ 2400 ಕ್ಯಾಲೋರಿಗಿಂತ ಕಡಿಮೆ ಆಹಾರವನ್ನು ಸೇವಿಸುವರು, ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿಗಿಂತ ಕಡಿಮೆ ಆಹಾರ ಸೇವಿಸುವವರನ್ನ ನಾವು ಬಡವರು ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡೆಫಿನಿಷನ್ಸ್ ಗಿವನ್ ಬೈ ವರ್ಲ್ಡ್ ಬ್ಯಾಂಕ್ ಆಸ್ ವೆಲ್ ಆಸ್ ಪ್ಲಾನಿಂಗ್ ಕಮಿಷನ್. ವರ್ಲ್ಡ್ ಬ್ಯಾಂಕ್ ಮತ್ತು ಪ್ಲಾನಿಂಗ್ ಕಮಿಷನ್ ಕೊಟ್ಟಿರೋ ಡೆಫಿನಿಷನ್ ಗಳನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ನೋಡೋದಾದ್ರೆ, ಮತ್ತೆ ಬಡತನಕ್ಕೆ ಕಾರಣಗಳೇನು ಅಂತ ನೋಡಿದ್ದೆ. ಬಡತನಕ್ಕೆ ಕಾರಣಗಳಂತ ಒಂದಿಷ್ಟು ಸಿಸ್ಟಮೆಟಿಕ್ ಸಬ್ ಹೆಡಿಂಗ್ ಅಲ್ಲಿ ನಾನು ಸ್ಟಡಿ ಮಾಡಿದೆ. ಸಿಸ್ಟಮೆಟಿಕ್ ಸಬ್ ಹೆಡಿಂಗ್ ಅಂದ್ರೆ ಐತಿಹಾಸಿಕ ಕಾರಣ ಅಂತ ಬಂದ್ರೆ ಬ್ರಿಟಿಷರ ಆಳ್ವಿಕೆ. ನೀವು ಬಹಳಷ್ಟು ಜನ ನಾಳೆ ಎಕ್ಸಾಮ್ ಅಲ್ಲಿ ಬರೀಬೇಕಾದಾಗ ಮುಸ್ಲಿಂ ಅವರು ಆಳ್ವಿಕೆ ಅವೆಲ್ಲ ಬರೀಬಾರ್ದು. ಯಾಕಂದ್ರೆ ಅವರು ನಮ್ಮ ಭಾರತದ ಬಡತನಕ್ಕೆ ಕಾರಣ ಅಲ್ಲ. ಸುಲ್ತಾನರು, ಮೊಘಲರು ಅವ್ರದ್ದೆಲ್ಲ ಹಾಕ್ಬಾರ್ದು. ಆ ತರ ಹಾಕಿದ್ರೆ ಇಟ್ಸ್ ಅ ರಾಂಗ್ ಮೆಸೇಜ್, ಅದು ತಪ್ಪಾಗುತ್ತೆ. ಐತಿಹಾಸಿಕ ಹಿನ್ನೆಲೆ ತಗೊಂಡಾಗ ಭಾರತದ ಬಡತನಕ್ಕೆ ಅಥವಾ ಗ್ರಾಮೀಣ ಭಾರತದ ಬಡತನಕ್ಕೆ ಕಾರಣಗಳೇನು ಅಂತ ಬಂದಾಗ ನಾವೇನ್ ಮಾಡಬೇಕಾಗುತ್ತೆ, ಬ್ರಿಟಿಷರ ಆಳ್ವಿಕೆ, 200 ವರ್ಷಗಳ ಬ್ರಿಟಿಷರ ಆಳ್ವಿಕೆ ನಮ್ಮನ್ನ ಬಡತನಕ್ಕೆ ತಳ್ಳಿದೆ. ನಮ್ಮ ದೇಶ ಅದಕ್ಕಿಂತ ಮುಂಚೆ ಬಹಳಷ್ಟು ಶ್ರೀಮಂತ ರಾಷ್ಟ್ರ. ಪ್ರಾಚೀನ ಭಾರತದಲ್ಲಿ, ಮಧ್ಯ ಭಾರತದಲ್ಲಿ ಶ್ರೀಮಂತ ರಾಷ್ಟ್ರ. ಆದರೆ ಬ್ರಿಟಿಷರ ಆಳ್ವಿಕೆಯಿಂದ ಏನಾಗುತ್ತೆ, ಬಡತನಕ್ಕೆ ನಾವು ಬರ್ತೀವಿ. ಆಮೇಲೆ ಸಾಮಾಜಿಕ ಕಾರಣಗಳನ್ನು ನೋಡಿದೆ ನಾನು. ಅಸಾಕ್ಷರತೆ, ಮೂಢನಂಬಿಕೆಗಳು, ಬಹಳಷ್ಟು ಸಾಮಾಜಿಕ ಕಾರಣಗಳನ್ನು ನೋಡಿದ್ವಿ. ಆಮೇಲೆ ಏನ್ ನೋಡಿದೆ ನಾನು, ಆರ್ಥಿಕ ಕಾರಣಗಳು ನೋಡಿದ್ವಿ. ಆರ್ಥಿಕ ಕಾರಣ, ವಾಟ್ ಆರ್ ದ ಎಕನಾಮಿಕಲ್ ರೀಸನ್ಸ್, ಒಂದು VCS ಸೈಕಲ್ ಅಂತ ಬರುತ್ತೆ. ಸೊ VCS ಸೈಕಲ್ ನೋಡಿ, ಇಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು ವಿಷವರ್ತುಲ ಅಂತ ಬರುತ್ತೆ. ಏನು ವಿಷವರ್ತುಲ ಅಂತ ಬರುತ್ತೆ ಅಂದ್ರೆ, ಇಲ್ಲಿ ಬಡತನ, ಓಕೆ, ಬಡತನದಿಂದ ಏನಾಗುತ್ತೆ, ಕಡಿಮೆ ಉಳಿತಾಯ, ಬಡತನದಿಂದ ಕಡಿಮೆ ಉಳಿತಾಯ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಕಡಿಮೆ ಉಳಿತಾಯ ಅಂದ್ರೆ ಕಡಿಮೆ ಹೂಡಿಕೆ ಆದ್ಮೇಲೆ ಏನಾಗುತ್ತೆ, ಕಡಿಮೆ ಆದಾಯ. ಇದು VCS ಸೈಕಲ್ ಅಂತ ಕರಿತೀವಿ. ಇದು ಇಲ್ಲೇ ಸುತ್ತುವರಿತಾನೆ ಇರುತ್ತೆ. ಸೊ ಇಟ್ಸ್ ಇಂಟರ್ ಕನೆಕ್ಟೆಡ್. ಓಕೆ, ಸೊ ಇಟ್ಸ್ ಇಂಟರ್ ಕನೆಕ್ಟೆಡ್. ಇದು ವಿಷವರ್ತುಲ ಅಂತ ಕರಿತೀವಿ ನಾವು. ಇದಕ್ಕೊಂದು ವಿಷವರ್ತುಲ ಅಂತ ಕರಿತೀವಿ. ಸೊ ನಾವು ಬಹಳಷ್ಟು ಜನ ಪ್ರಾಬ್ಲಮ್ ಭಾರತದಲ್ಲಿ ಏನಾಗ್ತದೆ, ನಾವು ಬಡವರು ಇದೆ ಅನ್ಕೊಳ್ಳೋಣ. ಸಪೋಸ್ ನಾವು ಬಡತನ ಇದೆ ಅಂದ್ರೆ ದಿನ ಒಂದು 200-300 ರೂಪಾಯಿ ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ನಾವು 200-300 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು ನಮ್ಮ ಕುಟುಂಬಕ್ಕೆ ಊಟ, ಬಟ್ಟೆ ಅದಕ್ಕೆಲ್ಲ ಸರಿ ಹೋಗುತ್ತೆ. ಸೊ ಹೀಗಾಗಿ ಬಡತನ ಇರೋದ್ರಿಂದ ಉಳಿತಾಯನೇ ಇಲ್ಲ, ಸೇವಿಂಗ್ಸೇ ಇಲ್ಲ. ಯಾಕಂದ್ರೆ ಈಗ ನಾನು ದಿನ ಒಂದು 2,000 ರೂಪಾಯಿ ಸಂಪಾದನೆ ಮಾಡ್ತಿದ್ರೆ ಒಂದು 500 ರೂಪಾಯಿ ಖರ್ಚಾಗುತ್ತೆ, ಇನ್ನು 1500 ರೂಪಾಯಿ ಸೇವಿಂಗ್ಸ್ ಮಾಡ್ಬೋದು. 1500 ರೂಪಾಯಿ ಸೇವಿಂಗ್ಸ್ ಮಾಡಿದ್ರೆ, 1500 ರೂಪಾಯಿ ಸೇವಿಂಗ್ಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ಉಳಿತಾಯ ಮಾಡಿ ನಾನು ಏನಾದ್ರು ಒಂದು ಟ್ರ್ಯಾಕ್ಟರ್, ಒಂದು ಬಿಸ್ನೆಸ್, ಏನಾದ್ರು ಒಂದು ಹೊಲ ತಗೊಳ್ಳೋದು, ಒಂದು ಸೈಟ್ ತಗೊಳ್ಳೋದು, ಏನಾದ್ರು ಮಾಡೋದು, ಹೂಡಿಕೆ ಮಾಡ್ಬೋದಾಗಿತ್ತು. ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತು. ಆದ್ರೆ ನಾನು ಬಡವ ಇರೋದ್ರಿಂದ ನನ್ನ ಹತ್ರ ಉಳಿತಾಯ ಇಲ್ಲ ಅಂದ್ಮೇಲೆ ಹೂಡಿಕೆ ಇಲ್ಲ ಅಂದ್ಮೇಲೆ ಏನಾಗುತ್ತೆ, ನನ್ನ ಆದಾಯ ಕಡಿಮೆ ಆಗುತ್ತೆ. ನನ್ನ ಒಂದು ಇನ್ಕಮ್, ನನಗೆ ಪ್ರತಿ ವರ್ಷಕ್ಕೆ ಬರೋ ಆದಾಯ ಕಡಿಮೆ ಆಗುತ್ತೆ. ಈ ಆದಾಯ ಕಡಿಮೆ ಆಯ್ತಾ ಮತ್ತೆ ಅದು ಬಡತನ ಕಾರಣ ಆಗುತ್ತೆ. ಮತ್ತೆ ಬಡತನದಿಂದ ಇದರಿಂದ ಸೊ ವಿ ಆರ್ ಸ್ಟ್ರಗ್ಲಿಂಗ್ ಲೈಕ್ ಎನಿಥಿಂಗ್. ನಾವು ಇಲ್ಲೇ ಹೋರಾಟ ಮಾಡ್ತಾ ಇದೀವಿ, ಇಲ್ಲೇ ಹಿಂಗ್ ಸುತ್ತಾ ಇದೀವಿ. ಇದರಿಂದ ಹಿಂಗ್ ಹೊರಗಡೆ ಬರ್ಬೇಕು, ಹಿಂಗ್ ಜಂಪ್ ಆಗಿ ಹೊರಗಡೆ ಬರ್ಬೇಕು. ಎಸ್ಕೇಪ್ ವೆಲಾಸಿಟಿ ಬೇಕಾಗಿದೆ ನಮಗೆ. ಓಕೆ, ಎಸ್ಕೇಪ್ 11.3 ಕಿಲೋಮೀಟರ್ ಪರ್
11.3 km/s ಎಸ್ಕೇಪ್ ವೆಲಾಸಿಟಿ ಅಂತ ಕೇಳಿದಿರ್ತಾನೆ. ರಾಕೆಟ್ ಭೂಮಿಯ ಗುರುತ್ವಾಕರ್ಷಣೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಷ್ಟು ನಾವು ಸ್ಪೀಡ್ ಕೊಡಲೇಬೇಕು. ಇಲ್ಲಾಂದ್ರೆ ಗುರುತ್ವಾಕರ್ಷಣೆ ಒಳಗಾಗಿ ರಾಕೆಟ್ ಇಲ್ಲೇ ಬಿದ್ದು ಬಿಡುತ್ತೆ. ಸ್ಯಾಟಲೈಟ್ ಸಮೇತ ಇಲ್ಲೇ ಬಿದ್ದು ಬಿಡುತ್ತೆ. ಅರಬ್ಬಿ ಸಮುದ್ರನೋ ಬಂಗಾಳ ಕೊಲ್ಲಿಲೋ ಡುಮುಕ್ ಅಂದ್ಬಿಡುತ್ತೆ. ಯಾವಾಗ 11.3 km/s ಸ್ಪೀಡ್ ಕೊಡ್ತೀವಲ್ಲ, ಆ ಒಂದು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಆ ಎಸ್ಕೇಪ್ ವೆಲಾಸಿಟಿ ಹಾಗೆ ನಾವು ಬಡತನದಲ್ಲಿ ಇಲ್ಲೇ ಸುತ್ತುವರಿತಾ ಇರ್ತೀವಿ. ಈ ಬಡತನದ ಒಂದು ವಿಷವರ್ತುಲದಿಂದ ಹೊರಗೆ ಬರಬೇಕಾದ್ರೆ ಏನಾದ್ರು ಒಂದು ಸಾಧನೆ ಮಾಡಬೇಕಾಗುತ್ತೆ. ಸಾಧನೆ ಮಾಡಿಬಿಟ್ರೆ, ನಾಳೆ ನೀವು ಆಫೀಸರ್ ಆಗಿಬಿಟ್ರೆ, ಸರ್ಕಾರಿ ನೌಕರರಾಗಿಬಿಟ್ರೆ, ನೀವು ಈ ಒಂದು ವಿಷವರ್ತುಲದಿಂದ ಹೊರಗೆ ಬಂದಂಗೆ. ಯಾಕಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ನಾವು ಬಡವರಿದ್ದೀವಿ, ಮಧ್ಯಮ ವರ್ಗದವರಿದ್ದೀವಿ. ಶ್ರೀಮಂತರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕಂದ್ರೆ ಈ ವಿಷವರ್ತುಲದಿಂದ ಹೊರಗೆ ಬರಬೇಕಾಗುತ್ತೆ. ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಚಾಟ್ ಮಾಡಿ. ಯಾರು ಜಾಯ್ನ್ ಆಗಿದ್ರೆ ಒಂದು ಮೆಸೇಜ್ ಹಾಕಿ. ಇದು ಕಾರಣಗಳು ನೋಡಿದ್ವಿ. ಸೊ ವ್ಯಾಖ್ಯಾನ ನೋಡಿದ್ವಿ, ಬಡತನ ಸಂಬಂಧಪಟ್ಟಂತ ವ್ಯಾಖ್ಯಾನಗಳು ನೋಡಿದ್ವಿ, ಆಮೇಲೆ ಕಾರಣಗಳು ನೋಡಿದ್ವಿ, ಆಮೇಲೆ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಭಾರತದಲ್ಲಿ ಬಡತನ ಏನಿದೆ ಅಂತ ನೋಡಿದ್ವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಸಮಿತಿಗಳು, ಲಕಡಾವಾಲ ಸಮಿತಿ, ಅಲಫ್ ಸಮಿತಿ, ಆಮೇಲೆ ಸುರೇಶ್ ತೆಂಡ್ಲಕರ್ ಸಮಿತಿ, ನೆಕ್ಸ್ಟ್ ರಂಗರಾಜನ್ ಸಮಿತಿ, ಆಮೇಲೆ ಇವೆಲ್ಲ ಸಮಿತಿಗಳು ಬರ್ತವೆ. ಆಮೇಲೆ ಸುರೇಶ್ ತೆಂಡ್ಲಕರ್ ಸಮಿತಿ ಪ್ರಕಾರ ಭಾರತದಲ್ಲಿ ಬಡತನ ಎಷ್ಟಿದೆ? ಸುರೇಶ್ ತೆಂಡ್ಲಕರ್, ಸಚಿನ್ ತೆಂಡ್ಲಕರ್ ಅಲ್ಲ, ಸುರೇಶ್ ತೆಂಡ್ಲಕರ್ 2005ರಲ್ಲಿ ಬರುತ್ತೆ. ನಾನು ಹೇಳಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಜಸ್ಟ್ ನಾನು ನಿಮಗೆ ಒಂದು ಬ್ರಷ್ ಅಪ್ ಮಾಡ್ತಾ ಇದ್ದೀನಿ. 2005ರಲ್ಲಿ ಸುರೇಶ್ ತೆಂಡ್ಲಕರ್ ಸಮಿತಿ ಆಗುತ್ತೆ. ಇವ್ರ ಪ್ರಕಾರ ಭಾರತದಲ್ಲಿ 22% ಬಡತನ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 2015ರಲ್ಲಿ ರಂಗರಾಜನ್ ಕಮಿಟಿ ಬರುತ್ತೆ. ಇವ್ರ ಪ್ರಕಾರ ಭಾರತದಲ್ಲಿ 29% ಬಡತನ ಇದೆ ಅಂತ ಹೇಳಿದ್ದಾರೆ. ಅವ್ರವ್ರ ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಯಾಕಂದ್ರೆ ನಾನು ಹೇಳಿದ ಕರೆಕ್ಟು, ಅವ್ರು ಹೇಳಿದ ತಪ್ಪು ಅನ್ನೋದು ಒಂದು ವಾದಗಳಾಗಿದೆ, ಅದೆಲ್ಲ ಇದೆ. ಹೌದಾ? ಸೊ ಇಲ್ಲಿಗೆ ನಾನು ಏನೇನು ನೋಡಿದೆ? ವ್ಯಾಖ್ಯಾನ ನೋಡಿದ್ವಿ, ಕಾರಣಗಳು ನೋಡಿದ್ವಿ, ಆಮೇಲೆ ಭಾರತದಲ್ಲಿ ಸಂಬಂಧಪಟ್ಟಂತ ಸಮಿತಿಗಳು, ಬಡತನ ನಿರ್ಮೂಲನೆ ಸಮಿತಿಗಳು. ಇವತ್ತಿನ ಕ್ಲಾಸಲ್ಲಿ ನಾನು ಏನ್ ಮಾಡ್ತೀನಿ? ಸರ್ಕಾರ ಕೈಗೊಂಡಿರೋ ಕ್ರಮಗಳು ಮತ್ತು ನಮ್ಮ ಸಲಹೆಗಳೇನು, ಬಡತನ ಕಡಿಮೆ ಮಾಡೋಗೋಸ್ಕರ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು ಮತ್ತು ನಮ್ಮ ಸಲಹೆಗಳೇನು ಅಂತ ನೋಡೋದಾದ್ರೆ, ಬಿಫೋರ್ ಗೋಯಿಂಗ್ ಫಾರ್ ದಟ್, ಈ ನೀವು ಅನ್ಅಕಾಡೆಮಿ ಆಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಇಲ್ಲಿ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿ. ಸೊ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಹೋಗಿ. ಗೆಟ್ ಸಬ್ಸ್ಕ್ರಿಪ್ಷನ್ ಹೋದಾಗ ಈ ಪೇಜ್ ಓಪನ್ ಆಗುತ್ತೆ. 2ನೇ ಪೇಜ್. ಇಲ್ಲಿ 1 ಮಂತ್ 3 ಮಂತ್ಸ್ ಎಲ್ಲ ಇದೆ. ಇಲ್ಲಿ ಇದಕ್ಕೆ 82% ಆಫರ್ ಇದೆ, 10% ಎಲ್ಲ ಆಫರ್ ಇದೆ. ನಿಮಗೆ ಈ ಆಫರ್ ಯಾವಾಗ ಸಿಗುತ್ತೆ ಅಂದ್ರೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಬೇಕು, CB ಶ್ರೀಧರ್ ಅಂತ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. CB ಶ್ರೀಧರ್ ಅಂತ ನೀವು ರೆಫರಲ್ ಕೋಡ್ ಹಾಕ್ಬೇಕು. ಎಲ್ಲಿ ಹಾಕ್ಬೇಕಂದ್ರೆ ಈ ಪೇಜ್ ನಂಬರ್ 3. ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು CB ಶ್ರೀಧರ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ನಿಮ್ಗೆ 1 ತಿಂಗಳಿಗೆ 82% ಆಫರ್ ಸಿಗುತ್ತೆ, 10% ಆಫರ್ ಸಿಗುತ್ತೆ. ಮೇಕ್ ಯೂಸ್ ಆಫ್ ದಿಸ್. ನಾನು ಆಲ್ರೆಡಿ ಅನ್ಅಕಾಡೆಮಿಲಿ ಕಂಪ್ಲೀಟ್ ಕೋರ್ಸ್ ಮಾಡ್ತಾ ಇದ್ದೀನಿ. ರೂರಲ್ ಡೆವಲಪ್ಮೆಂಟ್ ನಿಮಗೆ ಕಂಪ್ಲೀಟ್ ಬೇಕಾ, ಬೇರೆ ಸಬ್ಜೆಕ್ಟ್ಗಳು ಬೇಕಾ, ನಿಮ್ಮ ಪ್ರಿಪ್ರೇಷನ್ಗೆ, ಎಕ್ಸಾಮ್ ಪ್ರಿಪ್ರೇಷನ್ ಬೇಕಾ, ಯಾವ್ದಾದ್ರು ಒಂದು ಅಡ್ಮಿಷನ್ ತಗೊಂಡು ನೀವು ನೋಡಿ. ಆಮೇಲೆ ಇಲ್ಲಿ ಕೆಳಗಡೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ, ಈ ವಿಡಿಯೋ ನೋಡ್ತಿದ್ದಾರೆ, ಈ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನಾನು ಅನ್ಅಕಾಡೆಮಿಲಿ ಒಂದಿಷ್ಟು ಫ್ರೀ ವಿಡಿಯೋಗಳಿದೆ. ನೀವು ಪೇ ಮಾಡ್ಬೇಕಂತ ಏನಿಲ್ಲ, ಒಂದಿಷ್ಟು ಫ್ರೀ ಇದಾವೆ. ಆ ಫ್ರೀ ವಿಡಿಯೋಗಳನ್ನು ನೀವು ನೋಡ್ಬೋದು. ನಾನು ಮಾಡರ್ನ್ ಹಿಸ್ಟ್ರಿ ಮಾಡಿದ್ದೀನಿ, ರೂರಲ್ ಡೆವಲಪ್ಮೆಂಟ್ ಕ್ಲಾಸ್ಗಳನ್ನ ಮಾಡಿದ್ದೀನಿ, ಎಲ್ಲ ಫ್ರೀ ಇದೆ. ಅವ್ನು ನೋಡಿಬಿಟ್ಟು ನಿಮಗೆ ಸರಿ ಅನ್ಸಿದ್ರೆ ಅಡ್ಮಿಷನ್ ತಗೊಳ್ಳಿ, ನಿಮಗೆ ಫುಲ್ ಕೋರ್ಸ್ ಸಿಗುತ್ತೆ. ಆಮೇಲೆ ನಿಮಗೆ ಯು ಕ್ಯಾನ್ ಗೆಟ್. ಶಿಲ್ಪ ಅವ್ರೆ ಹಾಯ್. 11.2 km. ಥ್ಯಾಂಕ್ ಯು. ನಾನು 11.3 ಅನ್ನಲ್ಲ, ಓಕೆ, 1 ಪಾಯಿಂಟ್ ಹೆಚ್ಚು ಕಡಿಮೆ ಆಗಿದೆ. ಥ್ಯಾಂಕ್ಸ್ ಶಿಲ್ಪ ಅವರೇ. ಲಲಿತಾ ಅವರೇ ಹಾಯ್ ಸರ್, ಗುಡ್ ಆಫ್ಟರ್ನೂನ್ ಲಲಿತಾ ಅವರೇ, ಸ್ವಾಗತ. ನಿಮಗೂ ಕೂಡ ಸ್ವಾಗತ ಕ್ಲಾಸ್ಗೆ. ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್, ಗ್ರಾಮೀಣ ಬಡತನ ನಿವಾರಣೆಗೆ ಸರ್ಕಾರದ ಕ್ರಮಗಳು ನೋಡೋದಾದ್ರೆ, ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಎರಾಡಿಕೇಟ್ ಪಾವರ್ಟಿ, ರೂರಲ್ ಪಾವರ್ಟಿ. ಗ್ರಾಮೀಣ ಭಾಗದ, ಇಂಗ್ಲಿಷಲ್ಲಿ ಇದೆ ಸ್ಲೈಡ್ಸ್, ಡೋಂಟ್ ವರಿ, ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿದೆ, ಎರಡರಲ್ಲಿ ಹಾಕಿದ್ದೀನಿ ಸ್ಲೈಡ್ಸ್ ನಾನು. ಅನಿಲ್ ಅವ್ರ ಹಾಯ್, ಅನಿಲ್ ಚಲವಾದಿ ಅವ್ರ ಹಾಯ್. ಸೊ ಏನಾಗುತ್ತೆ, ಗ್ರಾಮೀಣ ಬಡತನ ನಿವಾರಣೆಗೋಸ್ಕರ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು? ಸ್ಟೆಪ್ಸ್ ಟೇಕನ್ ಬೈ ಗವರ್ನಮೆಂಟ್ ಟು ಎರಾಡಿಕೇಟ್ ರೂರಲ್ ಪಾವರ್ಟಿ. ಸೊ ಫಸ್ಟ್ ನೋಡೋದಾದ್ರೆ, ನಾವು ಸರ್ಕಾರದ ಬಂದಾಗ 1950ರಿಂದ ನೋಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಸ್ವತಂತ್ರ ಸಿಕ್ಕಿದ್ದು 1947, ಆದರೆ ನಮ್ಮ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗಿದ್ದು 1950ರಿಂದ ಸ್ಟಾರ್ಟ್ ಆಗುತ್ತೆ. ಪಂಚವಾರ್ಷಿಕ ಯೋಜನೆಗಳು 5 ಇಯರ್ ಪ್ಲಾನ್ಸ್ ಅಂತ ಬರುತ್ತೆ. ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತದಲ್ಲಿ ಬಡತನ ನಿವಾರಣೆಗೋಸ್ಕರ ಸರ್ಕಾರ ಕೈಗೊಂಡಿರೋ ಕ್ರಮಗಳಲ್ಲಿ ಪ್ರಮುಖವಾದದ್ದು. 5 ಇಯರ್ ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳು. ಆಮೇಲೆ ಭೂ ಸುಧಾರಣೆಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭೂ ಸುಧಾರಣೆಗಳಂತ ಮಾಡ್ತಾರೆ. ಸೊ ಭೂ ಸುಧಾರಣೆಗಳಂತ ಮಾಡೋಕೆ ಎಕ್ಸಾಂಪಲ್ 1951ರಲ್ಲಿ ಲಲಿತಾ ಅವ್ರೆ, ಎಕ್ಸಾಕ್ಟ್ಲಿ. ನೀವು ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ಕೇಳ್ತಾ ಇದ್ದಲ್ಲ, ನಾನು ಡಿಸೆಂಬರ್ 25ರಿಂದ ಜನವರಿ 30 ನಾನು ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್ ಡೆಫಿನೆಟ್ಲಿ. ನಾನು ನೆಕ್ಸ್ಟ್ ಇದು ರೂರಲ್ ಡೆವಲಪ್ಮೆಂಟ್ ಮುಗಿತಿದ್ದಂಗೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾನು ಯೂಟ್ಯೂಬಲ್ಲಿ ರೂರಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ. ಜಸ್ಟ್ ನಾವು ಹೈಲೈಟ್ ಮಾಡ್ತೀವಿ ಅಷ್ಟೇ. ನೀವು ಅನ್ಅಕಾಡೆಮಿ ಆ್ಯಪಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಫುಲ್ ಕೋರ್ಸ್ ತಗೊಳ್ಳಿ ಅಂತ ನಾವು ಯೂಟ್ಯೂಬ್ ಕ್ಲಾಸ್ ಹಾಕಿರ್ತಾರೆ. ನಮಗೆ ಕಂಪ್ಲೀಟ್ ಕೋರ್ಸ್ ಮಾಡೋಕೆ ಅವಕಾಶ ಇರಲಿಲ್ಲ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೇನೆ, ಈ ಥರ ಇದೆ, ಕಮ್ ಟು ದ ಕ್ಲಾಸ್ ಅಂತ. ಲೈವ್ ಕ್ಲಾಸ್ ನೀವು ಬರಬೇಕಾಗುತ್ತೆ, ಅನ್ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ವಾಸ್ ದ ಮೋಟಿವ್.
ಹೀಗಾಗಿ ಏನಾಗುತ್ತೆ, ನಾನು ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ಕೂಡ ಮಾಡ್ತೀನಿ ಯೂಟ್ಯೂಬಲ್ಲಿ. ಡಿಸೆಂಬರ್ 25 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಟೈಮ್ ಟೇಬಲ್ ಅಲಾಟ್ ಮಾಡಿದ್ದೀನಿ. ಸೊ ಅವ್ರು ಇನ್ನೇನು ಲಾಂಚ್ ಮಾಡ್ಬೇಕಷ್ಟೇ, ಇನ್ನು ಮಾಡ್ತಾರೆ. ಇನ್ನೂ 5 ದಿನ ಟೈಮ್ ಇದೆ. ಡಿಸೆಂಬರ್ 25 ಮಾಡರ್ನ್ ಹಿಸ್ಟ್ರಿನ ನಾನು ಮಾಡೋದು. ಪಂಚವಾರ್ಷಿಕ ಯೋಜನೆಗಳು, ಆಮೇಲೆ ಭೂ ಸುಧಾರಣೆಗಳು 1951ರಲ್ಲಿ 1ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 9ನೇ ಅನುಸೂಚಿ 9th ಶೆಡ್ಯೂಲ್ 9ನೇ ಅನುಸೂಚಿಯನ್ನ ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಡುತ್ತದೆ. ಯಾಕಂದ್ರೆ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿತ್ತು. 9ನೇ ಅನುಸೂಚಿ 9th ಶೆಡ್ಯೂಲ್ ಟಾಕ್ಸ್ ಅಬೌಟ್ ಲ್ಯಾಂಡ್ ರಿಫಾರ್ಮ್ಸ್. ಭೂ ಸುಧಾರಣೆಗೆ ಸಂಬಂಧಪಟ್ಟಂಗೆ 9ನೇ ಅನುಸೂಚಿಯಲ್ಲಿ ನಾವು ನೋಡಬಹುದು. ಸರ್ಕಾರ ಭೂ ಸುಧಾರಣೆ, ಯಾಕಂದ್ರೆ ನಾನು ನಿಮ್ಗೆ ಪದೇ ಪದೇ ಹೇಳ್ತೇನೆ, ಗ್ರಾಮೀಣ ಅಭಿವೃದ್ಧಿ ಬಂದಾಗ ಫಸ್ಟ್ ಅಲ್ಲಿ ಏನಾಗ್ಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿ ಮೊದಲು ಭೂ ಸುಧಾರಣೆಗಳಾಗಬೇಕು, ಲ್ಯಾಂಡ್ ರಿಫಾರ್ಮ್ಸ್. ಹೌದಾ? ಓಕೆ ಲಲಿತ್ ಅವರೇ, ವೆಲ್ಕಮ್, ಯು ಆರ್ ವೆಲ್ಕಮ್. ಭೂ ಸುಧಾರಣೆ ಆಗ್ಬೇಕು. ಭೂ ಸುಧಾರಣೆ ಆದ್ಮೇಲೆ ಅಗ್ರಾರಿಯನ್ ರಿಫಾರ್ಮ್ಸ್ ಅಂದ್ರೆ ರೈತರ ಸುಧಾರಣೆ ಆಗ್ಬೇಕು. ಆಮೇಲೆ ಗ್ರಾಮೀಣ ಸುಧಾರಣೆ, ಆಮೇಲೆ ಗ್ರಾಮೀಣ ಅಭಿವೃದ್ಧಿ. ನಾನು ಹೇಳಿದ್ದೀನಿ, ನಮ್ಮ ದೇಶದಲ್ಲಿ ಇವತ್ತು ಗ್ರಾಮೀಣ ಭಾಗ ಬಹಳಷ್ಟು ಹಿಂದುಳಿದಿದೆ. ಗ್ರಾಮೀಣ ಪ್ರದೇಶ, ರೂರಲ್ ಏರಿಯಾ ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ. ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳಿದೆ. ಇವತ್ತಿಗೂ ಕೂಡ ನಮ್ಮ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷಗಳಾದ್ರೂ ಕೂಡ ಇನ್ನೂ ಗ್ರಾಮೀಣ ಭಾಗದ ಒಂದು ಉದ್ಧಾರ ಆಗ್ತಾನೆ ಇಲ್ಲ. ಅದಕ್ಕೆ ಮುಖ್ಯ ಬೇರು ಎಲ್ಲಿದೆ? ತಾಯಿ ಬೇರು ಅಂತ ಕರಿತೀವಿ, ರೂಟ್ ಕಾಸ್ ಎಲ್ಲಿದೆ ಅಂದ್ರೆ ಭೂ ಸುಧಾರಣೆಗಳಾಗಬೇಕು. ಭೂ ಸುಧಾರಣೆ ಆಗುವವರೆಗೂ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗೋದಿಲ್ಲ. ಇದು ಟ್ರೂ. ನಾನು ಹೇಳಿದ್ದೀನಿ, ಭೂ ಸುಧಾರಣೆ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅದನ್ನು ಕಂಪ್ಲೀಟ್ಲಿ ಹೇಳಿದ್ದೀನಿ. ಭೂ ಸುಧಾರಣೆಗಳಾಗಬೇಕು, ಲ್ಯಾಂಡ್ ರಿಫಾರ್ಮ್ಸ್ ಆಗಬೇಕು. ಸೆಕೆಂಡ್, ರೈತರ ಸುಧಾರಣೆ ಆಗಬೇಕು. ಆವಾಗ್ಲೇ ಇವೆರಡು ಆದ್ರೇನೆ ಗ್ರಾಮೀಣ ಅಭಿವೃದ್ಧಿ. ಇಲ್ಲ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಕನಸಿನ ಮಾತು. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ಇವನ್ನ ಬಿಟ್ಟು ಬೇರೆ ಏನೆಲ್ಲ ಮಾಡಕ್ ನೋಡ್ತಾರೆ, ಗ್ರಾಮೀಣ ಅಭಿವೃದ್ಧಿ ಆಗ್ತಿಲ್ಲ. ಭೂ ಸುಧಾರಣೆ ಇಲ್ಲ ನಮ್ಮ ದೇಶದಲ್ಲಿ. ಪ್ರಯತ್ನ ಮಾಡಿದ್ದಾರೆ, ಅದು ವಿಫಲವಾಗಿದೆ. ನೆಹರು ಟೈಮಲ್ಲಿ ಮಾಡಿದ್ದಾರೆ, ಇಂದಿರಾ ಗಾಂಧಿ ಟೈಮಲ್ಲಿ ಮಾಡಿದ್ದಾರೆ. ಸೊ ಭೂ ಸುಧಾರಣೆಗಳ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ವಿಫಲವಾಗಿದೆ. ಹೀಗಾಗಿ ಭೂ ಸುಧಾರಣೆ ಆದ್ರೇನೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಪಂಚವಾರ್ಷಿಕ ಯೋಜನೆಗಳು ನಮ್ಮ ಬಡತನವನ್ನು ನಿವಾರಣೆ ಮಾಡೋಗೋಸ್ಕರ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳಲ್ಲಿ ಒಂದನೇದು ಪಂಚವಾರ್ಷಿಕ ಯೋಜನೆ, ಎರಡನೇದು ಭೂ ಸುಧಾರಣೆ. ಎರಡು ಪಾಯಿಂಟ್ ನೆನ್ಬಿಟ್ಕೊಳ್ಳಿ. ಅದು ಹೆಂಗಿದೆ ಹಂಗೆ ಬರಬೇಕು. ಯಾಕಂದ್ರೆ ನಾಳೆ ಮುಖ್ಯ ಪರೀಕ್ಷೆಯಲ್ಲಿ ನೀವು ನನ್ನ ಕ್ಲಾಸಿಗೆ ನೆನೆಸ್ಕೊಂಡ್ರೆ ಪಟ್ ಪಾಯಿಂಟ್ಸ್ ಬರ್ತಾ ಇರ್ಬೇಕು ಎಕ್ಸಾಮ್ ಆದಾಗ. ನೆಕ್ಸ್ಟ್, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಬಹಳಷ್ಟು. ಇದು ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್ ಬಹಳಷ್ಟು ಹಾಕೊಂಡಿದೆ ಸರ್ಕಾರ. ಕೂಲಿ ಉದ್ಯೋಗ ಕಾರ್ಯಕ್ರಮ, ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಉದಾಹರಣೆ ನರೇಗಾ, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಕೂಲಿ ಉದ್ಯೋಗ, ಅಂತವೆಲ್ಲ ಬಹಳಷ್ಟು ಮಾಡಿದ್ದಾರೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಬಹಳಷ್ಟು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ನೆಕ್ಸ್ಟ್, ಸ್ವ ಉದ್ಯೋಗ ಕಾರ್ಯಕ್ರಮ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ನ ಹಾಕೊಂಡಿದೆ. ಉದಾಹರಣೆ NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಸ್ ಅಂತ ಬರುತ್ತೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಸ್ ಕೂಡ ಇದೆಲ್ಲ ಉದಾಹರಣೆ ಸ್ವ ಉದ್ಯೋಗ ಕಾರ್ಯಕ್ರಮಕ್ಕೆ. ಇವೆಲ್ಲ ಕಾರ್ಯಕ್ರಮಗಳು ಹಾಕೊಂಡು ಬಂದಿದೆ ಗ್ರಾಮೀಣ ಭಾಗದ ಬಡತನವನ್ನ ಕಡಿಮೆ ಮಾಡೋಗೋಸ್ಕರ. ನೆಕ್ಸ್ಟ್, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ, ಅಟಲ್ ಪೆನ್ಷನ್ ಯೋಜನಾ. ಈಗ ನಮ್ಮ ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಇದೆ. ಸಂಧ್ಯಾ ಸುರಕ್ಷಾ ಅಂದ್ರೆ ವಯಸ್ಸಾದ 65 ವರ್ಷ ಮೇಲಾದವರಿಗೆ ತಿಂಗಳ ಅವ್ರ ಅಕೌಂಟ್ಗೆ, ಬಡವರಿಗೆ BPL ಕಾರ್ಡ್ ಅವರಿಗೆ 1,000 ರೂಪಾಯಿ ಹಾಕ್ತಾರೆ ಅಕೌಂಟ್ಗೆ. ಜನನಿ ಸುರಕ್ಷಾ ಯೋಜನಾ, ಮಡಿಲು, ಇವೆಲ್ಲ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು. ಮಡಿಲು ಅಂದ್ರೆ ಗರ್ಭಿಣಿ ತಾಯಿಗೆ ಮತ್ತು ಮಗುವಿನ ಆರೈಕೆಗೋಸ್ಕರ ಒಂದು ಕಿಟ್ ಕೊಡ್ತಾರೆ. ಆ ಕಿಟ್ ಅಲ್ಲಿ ಒಂದು 19 ಸಾಮಗ್ರಿಗಳಿರುತ್ತೆ. ಟವಲ್ಲು, ಸೋಪು, ತಾಯಿ ಮತ್ತು ಮಗುವಿನ ಆರೈಕೆಗೆ ಏನೇನು ಬೇಕಲ್ಲ ಅದೆಲ್ಲ ಅದರಲ್ಲಿರುತ್ತೆ. ಓಕೆ, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ದಾರೆ. DBT ಅಂತಿದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಸಹಾಯ ವರ್ಗಾವಣೆ, ನೇರ ಹಣ ವರ್ಗಾವಣೆ ಅಂತ ಬರೀವಿ, DBT ಅಂತ ಕರಿತೀವಿ. ಸೊ ನೇರ ಸಹಾಯ ವರ್ಗಾವಣೆ ಏನಂದ್ರೆ, ಇನ್ಮೇಲೆ ನಿಮ್ಮ ಊರಲ್ಲೆಲ್ಲ ನ್ಯಾಯಬೆಲೆ ಅಂಗಡಿಗಳಿದಾವಲ್ಲ, ಅಕ್ಕಿ ಎಲ್ಲ ಹಂಚ್ತಾರೆ ನೋಡಿ, ನ್ಯಾಯಬೆಲೆ ಅಂಗಡಿಗಳು ಎಲ್ಲ ಕ್ಲೋಸ್ ಇನ್ಮೇಲೆ. ಈಗ ಆಲ್ರೆಡಿ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ ಕೊಪ್ಪಳದಲ್ಲಿ ಲಾಂಚ್ ಮಾಡಿದ್ದಾರೆ ಪೈಲಟ್ ಪ್ರೋಗ್ರಾಮ್. ಸೊ ಇನ್ಮೇಲೆ ನ್ಯಾಯಬೆಲೆ ಅಂಗಡಿಗಳು ಬಂದು, ಏನೇ ಇರಲಿ, ನಿಮ್ಮ ಸರ್ಕಾರದ ನೀವು ಫಲಾನುಭವಿಗಳಿದ್ರೆ ನಿಮಗೆ ಇನ್ನು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ದುಡ್ಡು. ಯಾಕೆ ಅಂತ ನೀವು ಕ್ವಶನ್ ಕೇಳ್ಬೋದು. ಯಾಕೆ ನ್ಯಾಯಬೆಲೆ ಅಂಗಡಿಗಳು? ಪ್ರತಿಯೊಂದು ನಿಮ್ದು ಹೊಲದ ಏನಾದ್ರು ನಿಮ್ದು ಬೆಳೆ ಹಾನಿ ಆಗಿದೆಯಾ, ಬೆಳೆ ಹಾನಿ ಇದ್ದಾಗ ನಿಮ್ಗೆ ಏನಾದ್ರು ಪರಿಹಾರ ಬರಬೇಕಾ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ನೀವು ಎಲ್ಲಿ ಹೋಗಿಲ್ಲ.
ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಿಮ್ದು ಆಮೇಲೆ ಶಾಲಾ ವಿದ್ಯಾರ್ಥಿಗಳ ಸ್ಕಾಲರ್‌ಶಿಪ್ ಕೂಡ ಅಕೌಂಟ್‌ಗೆ ಬರುತ್ತೆ. ಎಲ್ಲಾನು ಅಕೌಂಟ್ ಬರುತ್ತೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ, ಈ ತರ ಮಾಡೋದ್ರಿಂದ ದೇಶದಲ್ಲಿ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬಹುದು. ಇಟ್ ಕರ್ಬ್ಸ್ ದಿ ಕರಪ್ಷನ್ ಇನ್ ಇಂಡಿಯಾ. ಕರಪ್ಷನ್ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಸಪೋಸ್ ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಅಕ್ಕಿ ಗೋಧಿ ತೊಗೊಳೋಣ. ಅಕ್ಕಿನ ತೊಗೊಳೋಣ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ₹31 ಪೇ ಮಾಡುತ್ತೆ ಅಕ್ಕಿಗೆ, 1 ಕೆಜಿ ಅಕ್ಕಿ. 1 ಕೆಜಿ ಅಕ್ಕಿಗೆ 1 ಕೆಜಿ ನಿವೇದಿತ ಅವರೇ, ಹಾಯ್ ನಿವೇದಿತ ಅವರೇ. ಹಲೋ. ನಮ್ಮ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಸರ್ಕಾರ 1 ಕೆಜಿ ₹35. ದಿಸ್ ಇಸ್ ಹೋಲ್‌ಸೇಲ್ ಮಾರ್ಕೆಟ್. ಇದು ಹೋಲ್‌ಸೇಲ್ ಮಾರ್ಕೆಟ್ ಅಲ್ಲಿ, ಇದು ಚಿಲ್ಲರೆ ಅಂದ್ರೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ₹40 ಕೆಜಿ ಅಕ್ಕಿ. ನಾವೇನ್ ಮಾಡ್ತೀವಿ, ₹1 ₹2 ಕೊಟ್ಟು ಕೊಂಡ್ಕೊಂತೀವಿ. ಬಿಪಿಎಲ್ ಕಾರ್ಡ್, ಯಾರ್ಯಾರು ಬಿಪಿಎಲ್ ಕಾರ್ಡ್ ಇರ್ತಾರಲ್ಲ ಅವ್ರೆಲ್ಲ ಕೊಂಡ್ಕೋತಾರೆ. ಆ ಅಕ್ಕಿ ಹೆಂಗಿರುತ್ತೆ ನೋಡಿದಿರಾ? ತಿಂದಿದ್ದೀರಾ ನೀವು? ₹10 ಕೆಜಿಗೂ ಲಾಯಕ್ಕಿಲ್ಲ ಅದು ಅಕ್ಕಿ. ಅಷ್ಟು ಗಲೀಜಿರುತ್ತೆ ಅದು. ₹40 ಕೆಜಿ ಸರ್ಕಾರ ಪೇ ಮಾಡುತ್ತೆ. ₹40 ಪೇ ಮಾಡಿ ಅಕ್ಕಿ ಖರೀದಿ ಮಾಡುತ್ತೆ. ₹40 ಕೆಜಿಯಂಗೆ ಅಕ್ಕಿ ಖರೀದಿ ಮಾಡಿ ನಮ್ಮ ಕರ್ನಾಟಕದಲ್ಲಿರುವ ಬಡವರಿಗೆ ಏನ್ ಮಾಡ್ತಾರೆ, ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅದು ₹1 ₹2 ಕೆಜಿ ಕೊಡ್ತಾರೆ. ಅಂದ್ರೆ ಉಳಿದಿದ್ದ ದುಡ್ಡು ಸರ್ಕಾರ ಕಟ್ಟುತ್ತೆ. ಆದ್ರೆ ಅದು ₹10 ಕೆಜಿಗೂ ಲಾಯಕ್ಕಿಲ್ಲ ಅಕ್ಕಿ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಅಲ್ಲೆಲ್ಲ ಗೋಲ್ಮಾಲ್ ಇದೆ. ನೀವು ನೋಡಿ, ನ್ಯಾಯಬೆಲೆ ಅಂಗಡಿಯವರು ನೋಡಿ, ಊರಲ್ಲಿ ಅಕ್ಕಿ ಹಂಚೋರೆ ಎಷ್ಟು ಶ್ರೀಮಂತರು ಇದ್ದಾರೆ. ಲಕ್ಷ ದುಡ್ಡು ಮಾಡಿದ್ದಾರೆ. ಇನ್ನು ಅವ್ರ ಮೇಲಿರೋ ಅಧಿಕಾರಿಗಳೆಲ್ಲ ಎಷ್ಟು ದುಡ್ಡು ಮಾಡಿದ್ರು, ಅವ್ರೆಲ್ಲ ಕೋಟಿ ಮಾಡಿದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ ಭ್ರಷ್ಟಾಚಾರ ಬಾಳ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಹೆಂಗೂ 1 ಕೆಜಿ ನಾವು ₹31 ಖರ್ಚು ಮಾಡ್ತಾ ಇದೀವಿ, ಅದೇ ₹31 ನಮ್ಮ ಅಕೌಂಟ್‌ಗೆ ಹಾಕ್ಬಿಡ್ತಾರೆ. ತಗೊಂಡ್ಬಿಡು, ಅದೇ ಒಂದು ಅಕೌಂಟ್ ನಿಮ್ಮ ಅಕೌಂಟ್‌ಗೆ ಹಾಕ್ಬಿಡ್ತೀವಿ, ನೀವು ಏನ್ ಬೇಕು ತಗೊಳ್ಳಿ. ಆಮೇಲೆ ಇದರಿಂದ ಇನ್ನೊಂದು ಏನಾಗುತ್ತೆ, ನಾವು ಸರ್ಕಾರ ಏನ್ ಕೊಡುತ್ತೆ ಅದು ತಿನ್ಬೇಕಾಗಿದೆ. ಈಗ ಅಕ್ಕಿ ಕೊಡ್ತಾರೆ, ಅಕ್ಕಿ ತಿನ್ಬೇಕು. ಸರ್ಕಾರ ಏನ್ ಕೊಡುತ್ತೋ ಅದೇ ತಿನ್ಬೇಕಾಗಿದೆ. ಯಾಕಂದ್ರೆ ಕೆಲವ್ರಿಗೆ ಅಕ್ಕಿ ಇಷ್ಟನೇ ಇಲ್ಲ ಅಂದ್ರೆ, ಅಕ್ಕಿ ತಿನ್ನಕ್ಕೆ ಇಷ್ಟನೇ ಇಲ್ಲ ಅಂದ್ರೆ, ಆದ್ರೂ ಅದೇ ತಿನ್ಬೇಕಿದೆ. ಅದಕ್ಕೆ ಸರ್ಕಾರ ಏನ್ ಹೇಳೋದಿದೆ, ಇನ್ನು ನಾವು ಕೊಡೋದೇ ತಿನ್ಬೇಕಂತ ಏನಿಲ್ಲ. ನಿಮ್ಗೆ ಹೆಂಗೂ ನಾವು ದುಡ್ಡು ಖರ್ಚು ಮಾಡೋದಂತೂ ನಿಜ. ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ನಿಮ್ಗೋಸ್ಕರ. ಆ ದುಡ್ಡನ್ನ ಡೈರೆಕ್ಟ್ ನಿಮ್ಮ ಅಕೌಂಟ್‌ಗೆ ಹಾಕ್ಬಿಡ್ತೀವಿ. ನೀವು ಅಕ್ಕಿನೇ ಅಂತಲ್ಲ, ನೀವು ಬೇಳೆ, ಬೆಲ್ಲ ನಿಮ್ಗೆ ಏನ್ ಇಷ್ಟನೋ ಅದು ಅದನ್ನ ತಗೊಂಡು ತಿನ್ನಿ ಅಂತ. ಇನ್ನು ಮೇಲೆ ಪ್ರತಿಯೊಂದು, ಈಗ ಆಲ್ರೆಡಿ ಕೊಪ್ಪಳದಲ್ಲಿ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ, ಕೊಪ್ಪಳದಲ್ಲಿ. ಆಮೇಲೆ ಮನೆ ಯಜಮಾನರ ಅಕೌಂಟಿಗೆ ಬರಲ್ಲ ದುಡ್ಡು. ಮನೆಯ ಯಜಮಾನರ ಹೆಂಡತಿ ಅಂದ್ರೆ ಹೆಣ್ಣು ಮಕ್ಕಳು, ಮನೆಯಲ್ಲಿ ಹಿರಿಯರು ಇರ್ತಾರೆ ನೋಡಿ, ಆ ಹೆಣ್ಣು ಮಕ್ಕಳ ಅಕೌಂಟಿಗೆ ಬರುತ್ತೆ ದುಡ್ಡು. ಯಾಕೆ ಅಂತ ಅನಿಸಿದೆ ಯಾರಿಗಾದ್ರೂ ನಿಮಗೆ? ಈಗ 5 ಜನ ಒಂದು ಕುಟುಂಬ ಇದೆ. 5 ಜನ ಕುಟುಂಬದಲ್ಲಿ ಗಂಡು ಮಗ, ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಪುರುಷ ಪ್ರಧಾನ ಸಮಾಜ, ಮೇಲ್ ಡಾಮಿನೆಂಟ್ ಸೊಸೈಟಿ ಇದೆ. ಸೊ ಪುರುಷ ಪ್ರಧಾನ ಸಮಾಜದಿಂದ ಗಂಡು ಮಕ್ಕಳ ಅಕೌಂಟಿಗೆ ಬರುತ್ತೆ ಅನ್ಕೊಂಡಿದೀನಿ. ಇಲ್ಲ, ಸರ್ಕಾರ ಗಂಡು ಮಕ್ಕಳ ಅಕೌಂಟಿಗೆ ಹಾಕ್ತಿಲ್ಲ, ಹೆಣ್ಣು ಮಕ್ಕಳಿಗೆ ಅಕೌಂಟಿಗೆ ಹಾಕ್ತಿದ್ದಾರೆ. ರೀಸನ್ ಇಷ್ಟೇ, ಕಾರಣ ಇಷ್ಟೇ. ಗ್ರಾಮೀಣ ಪ್ರದೇಶದಲ್ಲಿ ಕುಡುಕರ ಸಂಖ್ಯೆ ಬಾಳ ಇದೆ. ಎಣ್ಣೆ ಪಾರ್ಟಿ ಮಾಡೋರು ಬಾಳ ಇದಾರೆ. ಕುಡಿದು ಗಟ್ರ ಪಕ್ಕ ಮಲ್ಕೊಂಡು ಅದನ್ನೇ ಬೀಚ್ ಅನ್ಕೊಂಡು ಮಲ್ಗ ಮಂದಿ ಬಾಳ ಇದೆ. ಸೊ ಅದಕ್ಕೆ ಏನಾಗುತ್ತೆ, ನಾಳೆ ಏನಾದ್ರೂ ಅವ್ರ ಅಕೌಂಟ್‌ಗೆ ಹಾಕ್ಬಿಟ್ರೆ ಅವ್ರು ಹೋಗಿ ಒಂದೇ ದಿನ ಬಾರಲ್ಲಿ ಇಟ್ಟು ಬಂದ್ಬಿಡ್ತಾರೆ ಎಲ್ಲ ದುಡ್ಡನ್ನ. ಸೊ ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಅವ್ರ ಗಂಡ ಕುಡಿದೇ ಇರ್ಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಆ ದುಡ್ಡು ಮಾತ್ರ ಹೆಣ್ಣು ಮಕ್ಕಳ ಅಕೌಂಟ್‌ಗೆ ಬರುತ್ತೆ. ಈ ಅಕ್ಕಿ ಗೋಧಿದೆಲ್ಲ ಇನ್ಮೇಲೆ ಹೋಗುತ್ತೆ. ಇನ್ನೆಲ್ಲ ನ್ಯಾಯಬೆಲೆ ಅಂಗಡಿಗಳು ಹೋಗುತ್ತವೆ. ಇನ್ನೊಂದು ವರ್ಷದಲ್ಲಿ ಹೋಗುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಅದನ್ನ ಕೊಪ್ಪಳದಲ್ಲಿ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನ ಸಕ್ಸಸ್ ಆದ್ಮೇಲೆ ಎಲ್ಲಾ ಜಿಲ್ಲೆಗಳಿಗೂ ಅದನ್ನ ಅನುಷ್ಠಾನ ಮಾಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಹೋಗ್ತದೆ, ಎಲ್ಲ ಹೋಗ್ತೈತೆ. ಪ್ರತಿಯೊಂದು ಇನ್ಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರವನ್ನ ತಡೆಯಬಹುದು. 50% ಭ್ರಷ್ಟಾಚಾರವನ್ನ ಕಟ್ ಮಾಡಬಹುದು. ಸೊ ದಟ್ಸ್ ವೈ ಸರ್ಕಾರ ಏನ್ ಮಾಡ್ತಾ ಇದೆ. ಶರಣು ಪಾಟೀಲ್ ಅವರೇ, ನಮಸ್ತೆ, ವೆಲ್ಕಮ್ ಟು ದ ಕ್ಲಾಸ್. ಪಾಟೀಲ್ ಸ್ವಾಗತ. ಸೊ 50% ಕರಪ್ಷನ್ ಕಡಿಮೆ ಆಗುತ್ತೆ. ಹೀಗಾಗಿ ನಮ್ಮ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ, ಅದಕ್ಕೆ ಜನ್ಧನ್ ಯೋಜನೆ ಮಾಡಿದ್ದು. ಜನ್ಧನ್ ಯೋಜನೆ ಕೇಳಿರ್ತಾನೆ. ಜನ್ಧನ್ ಯೋಜನಾ ಅಂದ್ರೆ ಎಲ್ಲರಿಗೆ ಅಕೌಂಟ್ ಮಾಡಿಸ್ಕೊಡೋದು. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ಎಲ್ಲರನ್ನ ಒಳಪಡಿಸೋದು. ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಎಕನಾಮಿಕಲ್ ಗ್ರೋತ್ ಅಂತ ಕರಿತೀವಿ. ಎಲ್ಲರನ್ನು ಒಳಗೊಂಡ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಸೊ ಅದಕ್ಕೆ ಮಾಡಿದ್ದು ಜನ್ಧನ್ ಯೋಜನೆ ಎಲ್ಲ ಮಾಡಿದ ಉದ್ದೇಶ ಇದೆ. ಇನ್ಮೇಲೆ ಎಲ್ಲ ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಓಕೆ, ಇದು ಇಂಗ್ಲಿಷ್ ಅಲ್ಲಿ ಕೊಟ್ಟಿದೆ ನೋಡಿ. ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಎರಾಡಿಕೇಟ್ ರೂರಲ್ ಪಾವರ್ಟಿ. ಗ್ರಾಮೀಣ ಭಾಗದ ಬಡತನವನ್ನು ನಿವಾರಣೆ ಮಾಡೋಗೋಸ್ಕರ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳು. ಅಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ, ಅದೇ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. 5 year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳು, ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು. ಜೈಸಿಂಹ ಅವರು, ಓಕೆ ಸೂಪರ್. ಮಲ್ಲಿಕಾರ್ಜುನ್ ಅವರು ಮಾಡಿದೆ ನಾನು. PDO ಸದ್ಯಕ್ಕೆ ಕಾಲ್ಫಾರ್ಮ್ ಇಲ್ಲಲ್ಲ, ಸೊ ಹೀಗಾಗಿ ನಾನು PDO ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ನಿಮ್ಗೆ ಬಹಳ ಜನಕ್ಕೆ PDO ಕ್ಲಾಸ್ ಬೇಕಂದ್ರೆ ಐ ವಿಲ್ ಡೂ ಇಟ್. ಓಕೆ, ಮಾಡ್ತೀನಿ ನಾನು. ಫೈನಾನ್ಷಿಯಲ್ ಇನ್ಕ್ಲೂಷನ್, ವೆರಿ ಗುಡ್ ಅನಿಲ್ ಅವರೇ, ಸೂಪರ್. ಅನಿಲ್ ಚಲವಾದಿ ಅವರೇ, ಗುಡ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಅದು ನಚಿಕೇತ್ 3 ಕಮಿಟಿ ಅಂತ ಬರುತ್ತೆ. ಸೊ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ನಚಿಕೇತ್ 3 ಸಮಿತಿ ಅಂತ ಬರುತ್ತೆ. ನಚಿಕೇತ್ 3 ಸಮಿತಿ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೋಸ್ಕರ ಅದನ್ನ ಮಾಡಿರ್ತಾರೆ. ಅವರೆಲ್ಲ ರಿಪೋರ್ಟ್ ಕೊಡ್ತಾರೆ. ಸೊ ಯಾಕಂದ್ರೆ ನಮ್ಮ ಭಾರತದಲ್ಲಿ ಬಹಳಷ್ಟು ಜನಕ್ಕೆ ಅಕೌಂಟ್ ಮಾಡಿಸಿದಾಗ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಅದನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ, ಜನ್ಧನ್ ಯೋಜನಾ. ಆ ಜನ್ಧನ್ ಯೋಜನಾ ಬಹಳ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ.
ತುಂಬಾ ಹೆಲ್ಪ್ ಆಗುತ್ತೆ. ಇನ್ಮೇಲೆ ಎಲ್ಲ ಇನ್ನು ನಿಮ್ಮ ಅಕೌಂಟಿಗೆ ದುಡ್ಡು ಏನೇ ಇರಲಿ, ನಿಮ್ಮ ಸರ್ಕಾರದಿಂದ ನಿಮ್ದು ಏನೇ ಒಂದು ಸವಲತ್ತುಗಳು ಪಡ್ಕೊಳ್ಳಿ, ಇನ್ನೆಲ್ಲ ದುಡ್ಡು ಬರುತ್ತೆ ನಿಮ್ಮ ಕೈಗೆ. ಯಾವ ತಹಶೀಲ್ದಾರ್ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಡಿ ಸಿ ಆಫೀಸರ್ ಹೋಗಿತ್ತಿಲ್ಲ, ಯಾರಿಗೆ ಕೈ ಮುಗಿದು ಹಣ ತಂದೆ ನೋಡು ಮಾಡಿಕೊಡು ಅಂತ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಸೀದಾ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ದುಡ್ಡು ಅಷ್ಟೇ, ಅದರಲ್ಲಿ ಡೌಟ್ ಏನು. ಎಸ್. ಸೊ ನೋಡಿ, ಸ್ಟೆಪ್ಸ್ ಟೇಕನ್ ಬೈ ಗವರ್ನಮೆಂಟ್ ಟು ಎರಾಡಿಕೇಟ್ ರೂರಲ್ ಪಾವರ್ಟಿ. ನಾನು ಈ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. 5 year ಪ್ಲಾನ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಅಂದ್ರೆ ಸ್ವ ಉದ್ಯೋಗ ಸೃಷ್ಟಿ ಮಾಡೋದು, NRLM, ಇವೆಲ್ಲ ಹೇಳ್ತೀನಿ. ರೂರಲ್ ಡೆವಲಪ್ಮೆಂಟ್ ಎಲ್ಲ ಇದೊಂದು ಕಾರ್ಯಕ್ರಮಕ್ಕೆ ಸಪ್ರೇಟ್ ಕ್ಲಾಸ್ ಮಾಡ್ಬೇಕು ನಾನು. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಎಲ್ಲ ಬರುತ್ತೆ. ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇನ್ಮೇಲೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಿಂದ ಕರಪ್ಷನ್ ಕಡಿಮೆ ಆಗುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ನಿಮ್ ಟೈಮ್ ಉಳಿಯುತ್ತೆ. ಅಕ್ಕಿ ಗೋಧಿ ಕೊಡೋ ಲೈನಲ್ಲಿ ನಿಂತ್ಕೋ 2 ದಿನ, ಅವರು ಅಕ್ಕಿ ಗೋಧಿ ಕೊಡೋರ್ದೆಲ್ಲ ಫುಲ್ ಡಿಮ್ಯಾಂಡು. ನಾಳೆ ಬಾ, ನಾಡಿದ್ದು ಬಾ, ಇನ್ನೊಂದ್ 2 ದಿವಸ ಬಿಟ್ಟು ಬಾ, ಇನ್ನೂ ಕೊಡಲ್ಲ, ನಾನು ಊರಲ್ಲಿಲ್ಲ, ಬಿಜಿ ಇದ್ದೀನಿ. ಇವೆಲ್ಲ ಏನಕ್ಕೆ ಬೇಕಾ? ಇವೆಲ್ಲ ಏನಿಲ್ಲ. ಸರ್ಕಾರ ಡೈರೆಕ್ಟ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಡುತ್ತೆ, ಮುಗೀತು. ದಟ್ಸ್ ಇಟ್. ನೆಕ್ಸ್ಟ್ ನೋಡಿ, ಬಡತನ ಕಡಿಮೆ ಮಾಡಲು ಸಲಹೆಗಳು ನೋಡಿ. ಇದ್ರ ಮೊನ್ನೆ KS 125 ಮಾರ್ಕ್ಸಿಗೆ ಇದ್ರ ಬಗ್ಗೆ ಕೇಳಿದ್ದಾರೆ. KS ಪ್ರಬಂಧದಲ್ಲಿ 125 ಮಾರ್ಕ್ಸಿಗೆ ಕ್ವಶನ್ ಏನಂದ್ರೆ, ಭಾರತದಲ್ಲಿ ಬಡತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳೇನು, ಬಡತನಕ್ಕೆ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳೇನು ಮತ್ತು ಬಡತನ ನಿವಾರಣೆಗೆ ನಿಮ್ಮ ಸಲಹೆಗಳೇನು. 125 ಮಾರ್ಕ್ಸಿಗೆ KS ಮುಖ್ಯ ಪರೀಕ್ಷೆಯಲ್ಲಿ ಪ್ರಬಂಧ ಬಂದಿದೆ. ನಾನೇನು 3 ಕ್ಲಾಸ್ ಮಾಡಿದ್ದೀನಿ ನೋಡಿ, ಅಷ್ಟು ನೋಡಿದ್ರೆ ನೀವು ಯು ಕ್ಯಾನ್ ಟೇಕ್ ಇಟ್ ಫಾರ್ 100 ಮಾರ್ಕ್ಸ್. ನಾನು ಗ್ರಾಮೀಣ ಬಡತನಕ್ಕೆ ಸಂಬಂಧಪಟ್ಟಾಗೆ ನಂದು 3ನೇ ಕ್ಲಾಸ್. ನಂದು ಇದು ಹಿಂದಿನ 2 ಕ್ಲಾಸ್, ಇದೊಂದು ಕ್ಲಾಸ್ ನೋಡಿದ್ರೆ ನಾನು ಬಡತನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು ನಿಮಗೆ. ಸುರೇಶ್ ತೆಂಡ್ಲಿಕರ್ ಸಮಿತಿ ರಿಪೋರ್ಟ್ ಕೊಟ್ಟಿದ್ದೀನಿ, ರಂಗರಾಜನ್ ತೆಂಡ್ಲಿಕರ್. ಯಾಕಂದ್ರೆ ಈ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಇದ್ರೆ, ಇಟ್ಸ್ ಕಂಪ್ಲೀಟ್ಲಿ ಎಕ್ಸಾಮ್ ಓರಿಯೆಂಟೆಡ್, ನೀವು ಪರೀಕ್ಷೆಗೆ ಓರಿಯೆಂಟೆಡ್. ನಾನು ಸುಮ್ಮನೆ ಅದು ಇದು ಬಕ್ವಾಸ್ ಹೊರಗಡೆ ತಂದು ಬೇರೆ ಎಲ್ಲ ಮಾತಾಡಿ ಟೈಮ್ ವೇಸ್ಟ್ ನಾನು ಮಾಡೋಕ್ಕೆ ಬಂದಿಲ್ಲ. ಸೊ ಜಸ್ಟ್ ಫೋಕಸ್ ಆನ್ ದಿ ಎಕ್ಸಾಮ್ಸ್. ನೀವು ಸೀರಿಯಸ್ ಆಗಿ ಡೋಂಟ್ ಎಕ್ಸ್ಪೆಕ್ಟ್ ನಾನು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು, ಹೊರಗಿಂದ ಅದು ಹೇಳಬೇಕು, ಸ್ಟೋರಿ ಹೇಳ್ಬೇಕು, ಅದನ್ನ ನಿರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಆ ಥರ ಮಾಡ್ಬೋದು, ನಾವು ಫುಲ್ ಡೇ ಕೂತ್ಕೊಂಡು ಅದನ್ನೇ ಮಾಡ್ಬೋದು. ಹಂಗೆ ಯಾವುದು ಹಿಂಗೆ ಸ್ಟೋರಿಗಳು ಹೇಳಿ ಟೈಮ್ ಪಾಸ್ ಮಾಡ್ಬೋದು. ಬಟ್ ಅದು ನಮ್ಮದು ವೃತ್ತಿಯ ಧರ್ಮ ಅಲ್ಲ. ವೃತ್ತಿಯ ಧರ್ಮ ಅಂದ್ರೆ ನಾವು ಸೀರಿಯಸ್ ಆಗಿ ಪಾಠ ಮಾಡಬೇಕು, ನೀವು ಕೇಳೋರು ಸೀರಿಯಸ್ ಆಗಿ ಅದನ್ನ ತಗೊಂಡೋಗ್ಬೇಕು. ಸೀರಿಯಸ್ ನೀವಿದ್ರೆ ಇದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಪ್ರಿಪರೇಷನ್ ಸೀರಿಯಸ್ ಇಲ್ಲ ಅಂದ್ರೆ ಇವ್ರೇನು ಹೇಳ್ತಾರೆ ಬಿಡೋರು. ಓಕೆ, ಎಕ್ಸಾಮ್ಗೆ ಏನು ಬೇಕು, ಏನು ಮುಖ್ಯ ಅಂತ ನಾನು ಅದನ್ನ ನೀಟಾಗಿ ಆಡಿ, ಆಪ್ಷನಲ್ ಅಲ್ಲ, ಆಪ್ಷನಲ್ ಸಬ್ಜೆಕ್ಟ್ ಯಾವ ಥರ ಬರೀಬೇಕು ಅಂತ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಓಕೆ, ವೆರಿ ಗುಡ್ ಅನಿಲ್ ಅವರು, ಸೂಪರ್ ಪಾಯಿಂಟ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಷ್ಟೇ. ಸ್ವಯಂ ಸೇವಕರು ಅಂತ ಬರ್ತಾರೆ, ವಾಲಂಟಿಯರ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಮಹಿಳಾ ಗುಂಪುಗಳು ಬರ್ತವೆ. ಸೊ ಬಹಳಷ್ಟು ಗುಂಪುಗಳು ಬರುತ್ತೆ, ಅವುಗಳದ್ದು ಏನಿದೆ ಪಾತ್ರ ಬಹಳಷ್ಟು ದೊಡ್ಡದಿದೆ. ಯಾವುದರಲ್ಲಿ? ಗ್ರಾಮೀಣ ಭಾಗದ ಬಡತನವನ್ನು ಕಡಿಮೆ ಮಾಡೋಕ್ಕೋಸ್ಕರ. ಆಮೇಲೆ ಸರ್ಕಾರ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇದೆ, ಆರ್ಥಿಕ ಸಹಾಯವನ್ನು ಮಾಡುತ್ತೆ. ಬಡತನ ಕಡಿಮೆ ಮಾಡಲು ಸಲಹೆಗಳು ನೋಡೋದಾದ್ರೆ, ಆಡಳಿತಾತ್ಮಕ ಸುಧಾರಣೆಗಳು ತರಬೇಕು ಇಂಡಿಯಾದಲ್ಲಿ. ಆಡಳಿತಾತ್ಮಕ ಸುಧಾರಣೆಗಳು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸೆಕೆಂಡ್ ARC ರಿಪೋರ್ಟ್ ಕೇಳಿದಿರಾ? ಸೆಕೆಂಡ್ ARC ರಿಪೋರ್ಟ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಆಡಳಿತ ಸುಧಾರಣೆ ಸಮಿತಿ, 2ನೇ ಆಡಳಿತ ಸುಧಾರಣೆ ಸಮಿತಿ. ಇದಕ್ಕೆ ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಮಾಡಿದ್ದಾರೆ. 1ನೇದ್ದು ಮುರಾರ್ಜಿ ದೇಸಾಯಿ, ಸ್ವಸಹಾಯ ವಿಜಯನಾಥ್ ಅವರೇ, ಹಾಯ್, ವೆಲ್ಕಮ್ ಟು ದ ಕ್ಲಾಸ್. ಸ್ವಸಹಾಯ ಸಂಘ, ವೆರಿ ಗುಡ್. ಎಸ್ ಓಕೆ. ಅನಿಲ್ ಚಲವಾದಿ ಗೊತ್ತಿದ್ದಲ್ಲ ನಿಮ್ಗೆ, ಕೇಳಿದ್ರೆ ತಾನೆ ಇದ್ರ ಬಗ್ಗೆ ಎಲ್ಲಾದ್ರೂ ಕೇಳಿದಿರಾ? ಸೆಕೆಂಡ್ ARC ರಿಪೋರ್ಟ್ ಬಗ್ಗೆ. ARC ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಆಡಳಿತಾತ್ಮಕ ಸುಧಾರಣಾ ಸಮಿತಿ ಅಂತ ಕರಿತೀವಿ, ಅಥವಾ ಸುಧಾರಣಾ ಆಯೋಗ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಆಡಳಿತಕ್ಕೆ ಸಂಬಂಧಪಟ್ಟಂತ ಎರಡು ಸಮಿತಿಗಳನ್ನ ಮಾಡಿದ್ದಾರೆ. ಒಂದು ಫಸ್ಟ್ ಮುರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ, ರೀಸೆಂಟ್ಲಿ ಇತ್ತೀಚೆಗೆ ಈ ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 2ನೇ ಆಡಳಿತಾತ್ಮಕ ಸುಧಾರಣಾ ಆಯೋಗ ಅಂತ ಮಾಡಿದ್ದಾರೆ. ಅವರು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆಡಳಿತಾತ್ಮಕವಾಗಿ ಹೆಂಗ್ ಬದಲಾವಣೆ ಮಾಡಬೇಕು, ಜನರಿಗೆ ಆಡಳಿತ ಯಾವ ತರ ಹತ್ರ ಆಗ್ಬೇಕು, ಜನರಿಗೆ ಏನು ಪ್ರಾಬ್ಲಮ್ ಅಲ್ಲಾರ್ದಂಗೆ ಏನ್ ನೋಡ್ಕೋಬೇಕು. ಸೊ ಪ್ರತಿಯೊಂದು ಹೇಳಿದರೆ ಇದು ವೀರಪ್ಪ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿದೆ. ಅದನ್ನ ನೀವು ಈ ಪಾಯಿಂಟ್ ನ ಹಾಕೋಬಹುದು, ಇಲ್ಲಿ ಬರೀಬಹುದು. ಆಡಳಿತಾತ್ಮಕ ಸುಧಾರಣೆಗಳಾಗಬೇಕು ಅಂದ್ರೇನೆ ನಮ್ಮ ದೇಶದಲ್ಲಿ ಬಡತನ ಕಡಿಮೆ ಆಗುತ್ತೆ. ಚುನಾವಣಾ ಸುಧಾರಣೆಗಳಾಗಬೇಕು, ಎಲೆಕ್ಟ್ರೋಲ್ ರಿಫಾರ್ಮ್ಸ್ ಅಂತ ಕರಿತೀವಿ. ಚುನಾವಣಾ ಸುಧಾರಣೆಗಳು ಹೆಂಗಾಗ್ಬೇಕಂದ್ರೆ, ಜಸ್ಟ್ ಐ ವಿಲ್ ಟೆಲ್ ಯು, ನೋಡಿ ಹೇಳ್ತೀನಿ ನೋಡಿ. ಪ್ರಾಬ್ಲಮ್ ಏನಂದ್ರೆ, ಚುನಾವಣೆಗಳು ವರ್ಷ ಒಂದೊಂದು ಬರ್ತಾ ಇದೆ, ವರ್ಷಕ್ಕೊಂದೊಂದು ಚುನಾವಣೆ ನಡೀತಾ ಇದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಮ್ಮ ದೇಶದಲ್ಲಿ ಏನಾಗುತ್ತೆ, ಇದು ಆರ್ಥಿಕ ಹಿನ್ನಡೆಗೆ ಕಾರಣ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ಚುನಾವಣೆಗೆ ಬಹಳ ದುಡ್ಡು ಖರ್ಚಾಗುತ್ತೆ. ಪೊಲೀಸ್ನವ್ರು ಹೋಗ್ಬೇಕು, ಹೈಸ್ಕೂಲ್ ಟೀಚರು, ಪ್ರೈಮರಿ ಟೀಚರು, ಅಲ್ಲಿ ಹೋಗಿ ಬರೀ ಡ್ಯೂಟಿ ಮಾಡಬೇಕು, ಬರೀ ಇದಾಗುತ್ತೆ. ಒಂದ್ ವರ್ಷ ಗ್ರಾಮ ಪಂಚಾಯತ್ ಬರುತ್ತೆ, ಒಂದ್ ವರ್ಷ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಬರುತ್ತೆ,
ಒಂದು ವರ್ಷ MLA ಬರುತ್ತೆ, MP ಎಲೆಕ್ಷನ್ ಬರುತ್ತೆ, MLC ಬರುತ್ತೆ, ಮತ್ತೆ ಉಪಚುನಾವಣೆಗಳು, ಅದು ಇದು ಬಹಳ ಹಾಳು ಮಾಡ್ತಾ ಇದೆ. ಇದು ಕೂಡ ನಮ್ಮ ದೇಶದಲ್ಲಿ ಬಡತನ ಕಾರಣ ಆಗಿದೆ. ಅದು ಏಕ ಚುನಾವಣೆ ಬರಬೇಕು. ನರೇಂದ್ರ ಮೋದಿ ಅವರು ಪದೇ ಪದೇ ಇದನ್ನ ಹೇಳ್ತಿರ್ತಾರೆ. ಏಕ ಚುನಾವಣೆ ಎಲ್ಲದಕ್ಕೂ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಎಲ್ಲ ಎಲೆಕ್ಷನ್ಗಳು ಒಮ್ಮೆ ಒಂದೇ ಸಲಕ್ಕೆ ಆಗ್ಬೇಕು. ಸೊ ಅದು ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಲ್ಲಿ ಬಹಳಷ್ಟು ಮುಖ್ಯ ಬರುತ್ತೆ. ಅದು ಬಹಳ ಫಸ್ಟ್ ಪಾಯಿಂಟ್. ಚುನಾವಣಾ ಸುಧಾರಣೆಗಳಾಗಬೇಕು. ಆಮೇಲೆ ಕ್ಯಾಂಪೇನ್ ಮಾಡ್ತಾರೆ ನೋಡಿ, ಬಹಳ ದಿನ ಕ್ಯಾಂಪೇನ್ ಮಾಡ್ತಾರೆ. ಒಂದೇ ವಾರ 8 ದಿನ ಕೊಡ್ಬೇಕು ಇನ್ನವ್ರಿಗೆ ಪ್ರಚಾರ ಮಾಡೋದು. ಚುನಾವಣಾ ಪ್ರಚಾರ ಬಹಳ ದಿನ ಮಾಡೋದ್ರಿಂದ ಏನಾಗುತ್ತೆ, ಈ ಊರಲ್ಲಿ ನೀವು ನೋಡಿ ರಿಪೋರ್ಟ್, ಹಿಂದೂ ಪೇಪರ್ದಲ್ಲೆಲ್ಲ ಬಂದಿದೆ, ಒಂದು ವರದಿ ಬಂದಿದೆ. ಏನಂದ್ರೆ ಚುನಾವಣೆ ತಿಂಗಳಲ್ಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋದಿಲ್ಲಂತೆ. PM ಕಿಸಾನ್ ಸಮ್ಮಾನ್ ನಿಧಿ ಬೆಂಕಿ ಏನಿಲ್ಲ ಅವ್ರಿಗೆ. ಗುಡ್, ವೆರಿ ಗುಡ್, ಸೂಪರ್ ಪಾಯಿಂಟ್. ಐ ಥಿಂಕ್ ನಿಮ್ಗೆ ಎಲ್ಲ ಓದಿದ್ದೀರಾ. ಸೂಪರ್, ಬೆಂಕಿ ಪಾಯಿಂಟ್, ಅಲ್ಟಿಮೇಟ್. ಸೊ ನೋಡಿ ಏನಾಗುತ್ತೆ, ವಾಟ್ ಐ ವಾಸ್ ಟೆಲ್ಲಿಂಗ್, ಚುನಾವಣೆ ಸುಧಾರಣೆ ಹೇಳ್ತಿದ್ನಲ್ಲ, ಚುನಾವಣೆ ಸುಧಾರಣೆ ಏನಾಗ್ತದೆ, ಈ ಚುನಾವಣೆ ಸಮಯದಲ್ಲಿ ಒಂದು ತಿಂಗಳು ಯಾರು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋದಿಲ್ಲಂತೆ. ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಬಟ್ಟೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಕೂಲಿ ಹೋಗಲ್ಲಂತೆ, ಹಳ್ಳಿಗಳಲ್ಲಿ ಹೋಗಲ್ಲಂತೆ. ಸುಮ್ಮನೆ 100-800 ರೂಪಾಯಿಗೆ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರಂತೆ. ಸೊ ಅದಕ್ಕೆ ನಮ್ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನಂದ್ರೆ ಚುನಾವಣೆ ಪ್ರಚಾರನೇ ಬೇಡ. ಚುನಾವಣೆ ಪ್ರಚಾರ ಇದಕ್ಕೆ, ನೀವು ನಿಜವಾಗ್ಲೂ ನೀವು ಪವರ್ಫುಲ್ ಇದ್ರೆ ನಿಮ್ ಜನ ಆಯ್ಕೆ ಮಾಡೇ ಮಾಡ್ತಾರೆ. ಪ್ರಚಾರ ಇದಕ್ಕೆ. ಸೊ ಚುನಾವಣಾ ಪ್ರಚಾರದ ಸಮಯವನ್ನು ಕಡಿಮೆ ಮಾಡ್ಬೇಕು. ಒಂದೇ ವಾರ ಕೊಡ್ಬೇಕು ಅವ್ರಿಗೆ, 1 ವಾರಕ್ಕಿಂತ ಜಾಸ್ತಿ ಕೊಡಬಾರ್ದು. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಬಾರ್ಗಳು ಬಂದ್ ಆಗಿರ್ಬೇಕು. 1 ತಿಂಗಳ ಅಥವಾ ಎಷ್ಟು ದಿನ ಚುನಾವಣೆ ಇರುತ್ತಲ್ಲ ಅಷ್ಟು ದಿನ ಬಾರ್ಗಳು ಕ್ಲೋಸ್. ಯಾಕಂದ್ರೆ ಹೈಯೆಸ್ಟ್ ಮದ್ಯ ಸೇವನೆ ಮಾಡೋದು ಚುನಾವಣೆ ಸಮಯದಲ್ಲಿ, ಹೈಯೆಸ್ಟ್ ಕಪ್ಪು ಹಣ ಓಡಾಡೋದು ಚುನಾವಣೆಗಳ ಸಮಯದಲ್ಲಿ. ಸೊ ಚುನಾವಣೆ ನಮ್ಮ ದೇಶವನ್ನ ಅಧೋಗತಿ ಒಯ್ಯುತ್ತೆ. ನಾ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬೇಕು, ಆದ್ರೆ ಚುನಾವಣೆಗಳು ಕಡಿಮೆ ಇತಿಮಿತಿಯಲ್ಲಿರ್ಬೇಕು. ವರ್ಷ ಒಂದೊಂದು ಚುನಾವಣೆ ಅಂದ್ರೆ ಬಹಳ ಜನರಿಗೆ ನೋಡಿ, ಊರಲ್ಲಿ ಬರೀ ಎಲೆಕ್ಷನ್ ಬರ್ಲಿ ಅಂತಾರೆ. ದುಡಿಯೋದಿಲ್ಲ, ದುಡ್ಡು ಬಿಡೋದಿಲ್ಲ, ಸುಮ್ಮನೆ ಆರಾಮ್ ಕುತ್ಕೊಂಡು ದಾಬಾ ಅಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡಿ ಚಿಕನ್ ಮಟನ್ ತಿನ್ಕೊಂಡು ಆರಾಮಾಗಿರೋಣ ಅಂತ. ಎಲೆಕ್ಷನ್ ಬಂದಾಗ 1 ತಿಂಗಳು ಮನೆಗೆ ಹತ್ತಲ್ಲ. ನಾ ಎಷ್ಟೋ ಜನ ನೋಡಿದ್ದೀನಿ, ಮನೆಗೆ ಬರಲ್ಲ. ಎಲೆಕ್ಷನ್ ಬಂದ್ರೆ ಮುಗಿದ ಹಬ್ಬ ಒಂದಿಷ್ಟು ಜನಕ್ಕೆ. ಹೌದಾ? 1 ನೇಷನ್ 1 ಎಲೆಕ್ಷನ್. ವೆರಿ ಗುಡ್ ಶಿಲ್ಪ ಅವರೇ, ಗುಡ್ ಪಾಯಿಂಟ್, ಸೂಪರ್. 1 ನೇಷನ್ 1 ಎಲೆಕ್ಷನ್ ಬರ್ಬೇಕು. ನೆಕ್ಸ್ಟ್ ಶಿಕ್ಷಣ ಹೆಚ್ಚಿಸುವುದು, ಎಜುಕೇಶನ್ ಆಗ್ಬೇಕು. ನಮ್ಮ ಇಂಡಿಯಾದಲ್ಲಿ ಎಷ್ಟಿದೆ ಈಗ? 74 ಪಾಯಿಂಟ್ ಸಮಥಿಂಗ್ ಇದೆ. ಒಂದು ಅಂದಾಜು ಒಂದು 75% ಅಷ್ಟೇ. 2011ರ ಜನಗಣತಿ ಪ್ರಕಾರ 2011ರ ಜನಗಣತಿ ಪ್ರಕಾರ ನಮ್ಮ ದೇಶದಲ್ಲಿ ಸಾಕ್ಷರತಾ ದರ ಎಷ್ಟಿದೆ? 75% ಇದೆ. ಅದು ಇನ್ನೂ ಜಾಸ್ತಿ ಆಗಬೇಕು, 100% ಆಗಬೇಕು, 100ಕ್ಕೆ 100 ಆಗಬೇಕು. ನೆಕ್ಸ್ಟ್ PDS ಸಿಸ್ಟಮ್ ಅಂತ ಕರಿತೀವಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ ಅಂದ್ರೆ ತೆಗಿಬೇಕು ಎಲ್ಲವೂ. ಇವು ನ್ಯಾಯಬೆಲೆ ಅಂಗಡಿಗಳೆಲ್ಲ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಬರುತ್ತೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಸುಧಾರಣೆ ತರಬೇಕು. ಅವು ತೆಗೆದು ಬಿಡಬೇಕು. ತೆಗೆದುಬಿಟ್ಟು ಡೈರೆಕ್ಟ್ ಅಕೌಂಟಿಗೆ ದುಡ್ಡು. ನೆಕ್ಸ್ಟ್ ನಾಗರಿಕ ಸನ್ನದ್ದು ಅಂತ ಬರುತ್ತೆ. ನಾನು ಏನ್ ಕೊಟ್ಟಿದ್ದಿಲ್ಲ ಪಾಯಿಂಟ್ಸ್, ತುಂಬಾ ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ಇದೆ. ನಾನು ಸುಮ್ಮನೆ ಜನರಲ್ ಸ್ಟೇಟ್ಮೆಂಟ್ಸ್ ಬರ್ಕೊಂಡು ಹೋಗಿಲ್ಲ. ಐ ಹ್ಯಾವ್ ಗಿವನ್ ಯು ದ ಸ್ಪೆಸಿಫಿಕ್ ಪಾಯಿಂಟ್ಸ್. ಸ್ಪೆಸಿಫಿಕ್ ಗಳನ್ನೇ ಕೊಡ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ನ ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ನಾಗರಿಕ ಸನ್ನದ್ದು ಅಂತಿದೆ. ಸೊ ನಾಗರಿಕ ಸನ್ನದ್ದು ಅಂದ್ರೆ ಚಾರ್ಟರ್ ಅಂತ ಕರಿತೀವಿ. ಚಾರ್ಟರ್, ಸಿಟಿಜನ್ ಚಾರ್ಟರ್. ಇಂದು ನಾಳೆ ಇನ್ನಿಲ್ಲ, ಏನದು ನಮ್ಮ ಸಕಾಲ ಇದಕ್ಕೆ ಉದಾಹರಣೆ ಸಕಾಲ ನೋಡಿ. ನಾಗರಿಕ ಸನ್ನದ್ದಿಗೆ ಉದಾಹರಣೆ ಸಕಾಲ ಕಾರ್ಯಕ್ರಮ ಬಗ್ಗೆ ಗೊತ್ತಿದೆಯಾ? ಇದಕ್ಕೊಂದು ಘೋಷವಾಕ್ಯ ಇದೆ. ನಮ್ಮ ಅದೇನದು, ಯಾರಾದ್ರೂ ಕಂಪ್ಲೀಟ್ ಮಾಡ್ತೀರ ಅದನ್ನ? ಇಂದು ನಾಳೆ ಇನ್ನಿಲ್ಲ, ಮುಂದೆ ಕಂಪ್ಲೀಟ್ ಮಾಡಿ. ಯಾರಾದ್ರೂ ಕಂಪ್ಲೀಟ್ ಮಾಡಿ ಅಂದ್ರೆ ಆ ಘೋಷವಾಕ್ಯನ. ಓಕೆ. ಸೊ ಆ ನಾಗರಿಕ ಸನ್ನದ್ದು ಅಂದ್ರೆ ಹೇಳ್ತೀನಿ ನೋಡಿ. ನಾಗರಿಕ ಸನ್ನದ್ದು ಅಂದ್ರೆ ನಾಗರಿಕರಿಗೆ ಅವರ ಸಮಯದ ಒಳಗಡೆ ಅವರಿಗೆ ಸಮಯದ ಒಳಗಡೆ ಏನ್ ಮಾಡೋದು? ಸೇವೆಗಳನ್ನು ಒದಗಿಸೋದು. ಸಪೋಸ್ ಈಗ ನನಗೆ ಇನ್ಕಮ್ ಕಾಸ್ಟ್ ಬೇಕಿದೆ. ಸೊ ಇನ್ಕಮ್ ಕಾಸ್ಟ್ ಬೇಕು ಅಂತ ದಿನಾ ಹೋಗಿ ಬಂದು ನನ್ನ ಚಪ್ಪಲಿ ಸೌದು ಹೋಗ್ತಾ ಹೊರತಾಗ ಅವ್ರೇನ್ ಮಾಡ್ಕೊಡಲ್ಲ, ಏನಿಲ್ಲ. ಸೊ ನಾವು ಒಂದ್ಸಲ ಕೊಟ್ಟು ಬಂದ್ಮೇಲೆ 30 ದಿನಗಳ ಒಳಗೆ ನಾನು ಕೊಡ್ಲೇಬೇಕು, ಅವ್ರು ಮಾಡಿಕೊಡ್ಲೇಬೇಕು. ಅದು ನಾಗರಿಕರ ಸನ್ನದ್ದು ಅಂತ ಹೇಳ್ತಾರೆ. ನಾನು ಈಗ ಹೋಗಿ ಕೊಟ್ಟು ಬಂದಿನಿ, ಇನ್ಕಮ್ ಕಾಸ್ಟ್ ಕೊಟ್ಟು ಬಂದಿನಿ ಅಂದ್ರೆ 30 ದಿನಗಳ ಒಳಗಡೆ ಕೊಡಬೇಕು. ನನಗೆ ಅವ್ರು ಹಂಗೆ ಸ್ಟೇಟಸ್ ನ ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ ನಿಮ್ದು ಇಷ್ಟು ಇಲ್ಲಿ ಬಂದಿದೆ, ಇವತ್ತು ನಿಮ್ದು ಇನ್ಕಮ್ ಕಾಸ್ಟ್ ರೆಡಿ ಇದೆ, ಬಂದು ತಗೊಂಡು ಹೋಗಿ ಅಂತ ಮೆಸೇಜ್ ಹಾಕ್ಬೇಕು. ಅದಕ್ಕೆಲ್ಲ ನಾವು ನಾಗರಿಕ ಸನ್ನದ್ದು ಅಂತ ಕರಿತೀವಿ. ಅದು ಬಹಳ ಸಿಸ್ಟಮೆಟಿಕ್ ಆಗ್ಬೇಕು. ಭಾರತ್ ನೆಟ್ ಪ್ರೋಗ್ರಾಮ್ ಫಾರ್ ಪಂಚಾಯತ್ ಡೆವಲಪ್ಮೆಂಟ್. ವೆರಿ ಗುಡ್. ಓಕೆ. ಸೊ ನಾಗರಿಕ ಸನ್ನದ್ದು, PDS ಸಿಸ್ಟಮ್, ಶಿಕ್ಷಣ ಹೆಚ್ಚುವುದು. ಆಮೇಲೆ ನೆಟ್ವರ್ಕ್, ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಬರುತ್ತೆ. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್, ಭಾರತ್ ನೆಟ್ ಗ್ರಾಮ ಪಂಚಾಯತಿಗಳಿಗೆಲ್ಲ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸ್ಕೊಡೋದು. ಇವೆಲ್ಲ ಏನಾಗುತ್ತೆ, ಬಡತನ ಕಡಿಮೆ ಮಾಡಲು ಕೆಲವೊಂದು ಸಲಹೆಗಳು ಕೊಟ್ಟಿದ್ದೀನಿ. ನೋಡಿ, ಕೇಂದ್ರ ಸರ್ಕಾರ ಸಾರ್ವತ್ರಿಕ ಮೂಲ ಆದಾಯ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆಯನ್ನು ತರಲು ಯೋಚಿಸುತ್ತಿದೆ. ಸಾರ್ವತ್ರಿಕ ಮೂಲ ಆದಾಯ, ಬೇಸಿಕ್ ಇನ್ಕಮ್, ಎಲ್ಲರಿಗೂ ಇಷ್ಟು ಮಿನಿಮಮ್ ಇನ್ಕಮ್ ಇರಲೇಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇತ್ತೀಚೆಗೆ.
ಮಿನಿಮಮ್ ಇಷ್ಟು ಆದಾಯ ಇರಲೇಬೇಕು ನಿಮ್ದು. ಆ ಥರ ಏನಾದರೂ ಒಂದು ಸರ್ಕಾರ ಮಾಡ್ತಾ ಇದೆ. ಇದರ ಅರ್ಥ ಪ್ರತಿ ಕುಟುಂಬ ಇಷ್ಟು ಆದಾಯ ಹೊಂದಿರಲೇಬೇಕು. ಪ್ರತಿ ಕುಟುಂಬ ಇಷ್ಟು ಆದಾಯ ಹೊಂದಿರಲೇಬೇಕು. ಇಂಗ್ಲೀಷಲ್ಲಿ ಅದೇ ಸೈಡ್ ಇಂಗ್ಲೀಷಲ್ಲಿ ಇದೆ ನೋಡಿ. ಸಜೆಷನ್ ಟು ರೆಡ್ಯೂಸ್ ಪಾವರ್ಟಿ ಇನ್ ಇಂಡಿಯಾ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳಾಗಬೇಕು. ಎಲೆಕ್ಟ್ರೋಲ್ ರಿಫಾರ್ಮ್ಸ್ ಆಗಬೇಕು. ಇಂದು ನಾಳೆ ಏನಿಲ್ಲ, ಹೇಳಿದ ಮಾತಿಗೆ ತಪ್ಪಲ್ಲ. ವೆರಿ ಗುಡ್ ಶಿಲ್ಪ ಅವರು, ಬೆಂಕಿ. ಅಲ್ಟಿಮೇಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಇಂದು ನಾಳೆ ಏನಿಲ್ಲ, ಹೇಳಿದ ಮಾತಿಗೆ ತಪ್ಪಲ್ಲ. ಅವಕ್ಕೆಲ್ಲ ಸಿಟಿಜನ್ ಚಾರ್ಟರ್ ಅಂತ ಕರಿತೀವಿ, ನಾಗರಿಕ ಸನ್ನದ್ದು ಅಂತ ಕರೀತಾರೆ. ಸಕಾಲದ ಘೋಷವಾಕ್ಯ ಅದು, ಸಕಾಲದ ಘೋಷವಾಕ್ಯ. ನೆಕ್ಸ್ಟ್ ಶಿಕ್ಷಣ ಇನ್ಕ್ರೀಸ್ ಆಗಬೇಕು. PDO ಸಿಸ್ಟಮ್, ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ಸೇವೆ ಜಾಸ್ತಿ ಆಗಬೇಕು. ಚಾರ್ಟರ್ ನೋಡಿ, ನಾಗರಿಕ ಸನ್ನದ್ದು, ಸಿಟಿಜನ್ ಚಾರ್ಟರ್ ಅಂತ ಕರಿತೀವಿ. ಸಿಟಿಜನ್ ಚಾರ್ಟರ್ ಅಂತ ಕರಿತೀವಿ. ಓಕೆ, ನಾಗರಿಕ ಸನ್ನದ್ದು ಇಂಪ್ರೂವ್ಮೆಂಟ್ ಆಗಬೇಕು. ನೆಕ್ಸ್ಟ್ ನೋಟ್ ನೋಡಿ, ಇಲ್ಲೊಂದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನಿಂಗ್ ಟು ಬ್ರಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ತಗೊಂಡ್ ಬರ್ತಾ ಇದೆ. ಇಟ್ ಮೀನ್ಸ್ ಎವ್ರಿ ಫ್ಯಾಮಿಲಿ ಶುಡ್ ಹ್ಯಾವ್ ಮಿನಿಮಮ್ ಇನ್ಕಮ್. ಓಕೆ, ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದೆ, ಗ್ರಾಮೀಣ ಬಡತನವನ್ನು ಕಡಿಮೆ ಮಾಡೋಕ್ಕೋಸ್ಕರ ಸರ್ಕಾರ ಕೈಗೊಂಡಿರೋ ಕ್ರಮಗಳು, ಆಲ್ರೆಡಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದೆ ಮತ್ತು ನಮ್ಮ ಸಲಹೆಗಳೇನು ಅಂತ ಕೊಟ್ಟಿದೆ. ಓಕೆ, ಸುರೇಶ್ ತೆಂಡ್ಲಿಕರ್ ಸಮಿತಿ ಎಲ್ಲ ಹೇಳಿದ್ದೀನಿ. ವಿಜಯನಾಥ್ ಅವರು ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ವೆರಿ ಗುಡ್ ಪಾಯಿಂಟ್. ಸುರೇಶ್ ತೆಂಡ್ಲಿಕರ್, ರಂಗರಾಜನ್ ಕಮಿಟಿ, ಲಕಡಾವಾಲ ಕಮಿಟಿ, ಅಲಫ್ ಸಮಿತಿ ಎಲ್ಲ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನೋಡಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿತು. ಗ್ರಾಮೀಣ ಬಡತನ ಮುಗಿತು. ನಾನು ಗ್ರಾಮೀಣ ಬಡತನಕ್ಕೆ ಸಂಬಂಧಪಟ್ಟಂಗೆ 3 ಕ್ಲಾಸಸ್ನ ಮಾಡಿದ್ದೀನಿ, ನಿನ್ನೆ, ಮೊನ್ನೆ ಮತ್ತು ಇವತ್ತು. ಇವತ್ತೆಷ್ಟು 20 ಇದೆ. 20, ಡಿಸೆಂಬರ್ 19, ಡಿಸೆಂಬರ್ 18 3 ಕ್ಲಾಸ್ ನೋಡಿ. ಇದು ಪ್ರಬಂಧದಲ್ಲಿ ಬಹಳಷ್ಟು ಬರುತ್ತೆ, PSI ಪ್ರಬಂಧ ಬೇರೆ ಕಡೆ. ಯಾಕಂದ್ರೆ ಬಡತನ, ನಿರುದ್ಯೋಗ, ಮಹಿಳಾ ಸಬಲೀಕರಣ ಇವೆಲ್ಲ ಕಾಮನ್ ಟಾಪಿಕ್ಸ್, ಎಲ್ಲ ಕಡೆ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಆಲ್ಮೋಸ್ಟ್ ನಾನು ಹಾಫ್ ಅನ್ ಅವರ್ ತೊಗೊಂಡ್ಬಿಟ್ಟು ಅನ್ಕೋತೀನಿ. ಎಸ್, ಸೊ ಹಾಫ್ ಅನ್ ಅವರ್ ಆಯಿತು, 20 ಮಿನಿಟ್ಸ್ ಕ್ಲಾಸ್ ಆ್ಯಕ್ಚುಲಿ ಇರಲಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.